ಈಶ್ವರವಾಗ್ದೇವಿ ಪರಮಾತ್ಮನ ಸ್ಮರಿಸ್ತಾ ಹಾಗೆ ನಿಮ್ಮೆಲ್ರಿಗೂ ಶುಭವನ್ನ ಹಾರೈಸ್ತಾ ಇವತ್ತಿನ ಅಧ್ಯಾಯವನ್ನ ಪ್ರಾರಂಭ ಮಾಡೋಣ. ಯಾಕೆ ನಿಮ್ಗೆಲ್ಲ ಶುಭ ಹಾರೈಸ್ಬೇಕು? ಇವತ್ತಿನ ನಾವೆಲ್ಲರೂ ಕೂಡ ಯುದ್ಧದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಬ್ಯಾಟಲ್ ಫೀಲ್ಡ್, ಯುದ್ಧದ ಭೂಮಿ. ಮನುಷ್ಯನ ಜೀವನವೇ ಯುದ್ಧ. ಹುಟ್ಟಿನಿಂದ ಸಾಯೋ ತನಕ ಮನುಷ್ಯನ ಜೀವನ ಯುದ್ಧ. ಒಂದಲ್ಲ ಒಂದು ರೀತಿಯ ಯುದ್ಧದಲ್ಲಿ ನಾವು ಪಾಲ್ಗೊಳ್ಳೇಬೇಕಾಗತ್ತೆ, ಅದನ್ನ ಎದುರಿಸ್ಬೇಕಾಗತ್ತೆ. ಕೆಲವೊಂದು ಸಲ ಆಯುಧ ಇರುತ್ತೆ, ಕೆಲವೊಂದು ಸಲ ನಿರಾಯುಧಗಳಾಗಿ ನಾವು ಹೋರಾಡಬೇಕಾಗತ್ತೆ. ಶತ್ರು ಪಾಳ್ಯದಲ್ಲಿ ಅತಿ ಹೆಚ್ಚು ಬಲವಂತರಿರ್ತಾರೆ, ನಾವು ಒಂಟಿ ಆಗ್ಬಿಟ್ಟಿರ್ತೀವಿ. ಕೆಲವೊಂದು ಸಲ ಎಲ್ರು ನಮ್ಮವರೇ ಅಂತ ಅನ್ಸುತ್ತೆ, ಆದ್ರೆ ಯಾರು ನಮ್ಮವರಲ್ಲ. ಸುತ್ತಮುತ್ತಲಿನ ಎಲ್ಲರನ್ನ ನಾನು ಪ್ರೀತಿಯಿಂದ, ಅತಿ ಗೌರವದಿಂದ ನಾನು ಕಾಣ್ತಾ ಇದ್ದೀನಿ. ಇವರು ಅಂದ್ರೆ ನನಗೆ ಪ್ರಾಣ. ಇವರನ್ನ ಎಂದಿಗೂ ಕೂಡ ನಾನು ನಿರ್ಲಕ್ಷ್ಯ ಮಾಡಬಾರ್ದು ಅಂತ ಅನ್ಕೊಂಡಿರ್ತೀವಿ. ಆದ್ರೆ ನೀವ್ ಯಾರನ್ನ ಹಾಗ ಅನ್ಕೊಂಡಿರ್ತೀರೋ ಅವರೇ ನಿಮ್ಮ ವಿರುದ್ಧ ತಿರುಗಿ ನಿಂತು ನೀವು ಏನ್ ಬೇಕಾದ್ರೂ ಮಾಡಬಹುದು, ಅಥವಾ ನೀವು ಈ ಭೂಮಿಯಿಂದ ಹೋದ್ರೂ ಕೂಡ ನಮಗ್ ಚಿಂತೆ ಇಲ್ಲ ಅನ್ನೋ ಮಟ್ಟಿಗೆ ಅವರು ಯೋಚನೆ ಮಾಡ್ತಾ ಇರ್ತಾರೆ ಅಲ್ವಾ? ನೋಡಿ, ಒಂದ್ ಆಲೋಚನೆಯನ್ನ ಮಾಡಿ ನೀವೆಲ್ಲ. ಅವತ್ತು ಕುರುಕ್ಷೇತ್ರದಲ್ಲಿ ದಾಯಾದಿ ಕಲಹ, ಹಣ, ಆಸ್ತಿ, ಅಧಿಕಾರ, ಅಂತಸ್ತು ಅಥವಾ ಪ್ರತಿಷ್ಠೆಯನ್ನು ಉಳಿಸ್ಕೊಳ್ಳಿಕ್ಕೆ ಅವತ್ತು ಯುದ್ಧ ಆಯಿತು. ಆದ್ರೆ ಅದಕ್ಕೆ ನಾವು ಕೊಡುವಂತಹ ಹೆಸರು ಧರ್ಮರಾಜ್ಯ ಸ್ಥಾಪನೆಗೋಸ್ಕರ ಕುರುಕ್ಷೇತ್ರ ಯುದ್ಧ ಆಯಿತು. ಎಂದಿಗೂ ಧರ್ಮವೇ ಗೆಲ್ಲುತ್ತೆ ಅನ್ನೋದನ್ನ ತೋರಿಸ್ಕೊಡೋದಕ್ಕೋಸ್ಕರ ಯುದ್ಧ ಆಯಿತು. ನಾವು ಅಷ್ಟನೇ ಬದುಕಿನಲ್ಲಿ ನಿತ್ಯ ಹೋರಾಟವನ್ನ ಮಾಡ್ತಾ ಇದ್ದೇವೆ. ನಮಗೆ ಪಾಂಡವರಿಗಾದಂತ ಅನ್ಯಾಯ ಆಗಿರುತ್ತೆ. ತಪ್ಪೇ ಮಾಡದೆ ಅವರು ವನವಾಸಕ್ಕೆ ಹೋದ್ರೆ, ತಪ್ಪೇ ಮಾಡದೆ ಜೀವನ ಪೂರ್ತಿ ವನವಾಸದ ರೀತಿ ಬದುಕನ್ನ ಕಳೆದಿರ್ತೀವಿ. ತಪ್ಪೇ ಮಾಡದೆ ಆರೋಪಗಳ ಒಂದು ಸರಮಾಲೆ ನಮ್ಮ ಹತ್ರ ಇರುತ್ತೆ. ಕುಟುಂಬದಲ್ಲಿ ಹಿರಿಯರು ಅಂತ ಇದ್ರೂ ಕೂಡ, ಸಮಾಜದಲ್ಲಿ ಹಿರಿಯರು ಅಂತ ಇದ್ರೂ ಕೂಡ, ಕಾನೂನು ಅಂತ ಇದ್ರೂ ಕೂಡ, ಹಣಬಲ ಇರೋರ್ಗೆ ಕೆಲವೊಂದು ಸಲ ಬೆಂಬಲ ಆಗಿ ನಮ್ಮ ಕಡೆ ತಪ್ಪು ನಿರ್ಧಾರ ಕೊಟ್ಟಿರ್ತಾರೆ, ಅಥವಾ ನಮ್ಮನ್ನೆಲ್ಲರೂ ಕೂಡ ದೂಷಣೆಯನ್ನ ಮಾಡಿರ್ತಾರೆ. ಆದ್ರೆ ಯಾರು ಇಲ್ದಿರ್ಬೇಕಾದ್ರೆ ಪರಮಾತ್ಮನಿದ್ದಾನೆ ಅನ್ನೋ ನಂಬಿಕೆ ಅವ್ರಿಗಿತ್ತು. ನಮಗೂ ಕೂಡ ಬದುಕಿನಲ್ಲಿ ಯಾರು ಇಲ್ದಿರ್ಬೇಕಾದ್ರೆ ಪರಮಾತ್ಮ ಇದ್ದಾನೆ ಅನ್ನೋ ನಂಬಿಕೆ ನಮಗಿದೆ. ಆ ನಂಬಿಕೆಯಿಂದ ಇವತ್ತು ಎಷ್ಟೋ ಜನ ಜೀವನ ಸಾಗಿಸ್ತಾ ಇದ್ದೀರಾ. ದೇವ್ರಿದ್ದಾನೆ ಅನ್ನೋ ಪದವನ್ನ ಹೇಳ್ತಾ 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 ಬದುಕನ್ನ ಕಳೆದಿದ್ದೀವಿ. ಎಷ್ಟೇ ಅನ್ಯಾಯ ಆದಾಗ್ಲೂ ಕೂಡ ದೇವರು ನೋಡ್ತಾ ಇದ್ದಾನೆ, ಪರಮಾತ್ಮನ ಹತ್ರ ಲೆಕ್ಕ ಇರುತ್ತೆ ಅನ್ನೋ ಮಾತುಗಳನ್ನ ಹೇಳ್ತಾ ಬದುಕನ್ನ ಕಳೆದಿದ್ದೇವೆ. ಕಷ್ಟವನ್ನ ಯಾವಾಗ ಪರಿಹಾರ ಮಾಡ್ತೀಯಾ, ಯಾವಾಗ ಸುಖ ಕೊಡ್ತೀಯಾ ಅಂತ ಪರಮಾತ್ಮನ ಹತ್ರ ಈ ಕ್ಷಣಕ್ಕೂ ಕೂಡ ಬೇಡ್ತಾ ಇದ್ದೀವಿ. ಅಥವಾ ಯಾವುದೋ ಕೋರಿಕೆಯನ್ನ ನೀನು ನನಗೆ ಪೂರ್ತಿ ಪ್ರಮಾಣದಲ್ಲಿ ಮಾಡ್ಲಿಲ್ಲ ಪರಮಾತ್ಮ, ಇದೊಂದನ್ನ ನೆರವೇರಿಸು ಅಂತ ನಾವು ಬೇಡ್ತಾ ಇದ್ದೇವೆ. ಯಾಕೆ? ಪರಮಾತ್ಮನೊಬ್ಬನನ್ನ ಬಿಟ್ಟು ಇನ್ನು ಯಾರ ಬಳಿಯಲ್ಲೂ ಕೂಡ ನೀವು ಇದನ್ನೆಲ್ಲ ಕೇಳಕ್ಕಾಗಲ್ಲ, ಹೇಳಕ್ಕಾಗಲ್ಲ, ಯಾರೋ ಮಾಡೋದೂ ಇಲ್ಲ. ನಮಗ್ ನಂಬಿಕೆ ಇದೆ, ಜಗತ್ತಿನಲ್ಲಿ ಸರ್ವಶಕ್ತ ಸರ್ವವ್ಯಾಪಿ ಆಗಿರ್ತಕ್ಕಂಥ ಪರಮಾತ್ಮ ಇರೋದು ಸತ್ಯ. ಹಾಗಾಗಿ ಅವನು ನಮ್ಮ ಎಲ್ಲ ಬೇಡಿಕೆಗಳನ್ನ ಈಡೇರಿಸ್ತಾನೆ ಅಂತ. ನಾಳೆ ಯಾರಾದ್ರೂ ಬಂದ್ಬಿಟ್ಟು ದೇವ್ರು ಇರೋದೇ ಸುಳ್ಳು, ಸುಮ್ನೆ ಇದೆಲ್ಲ ನಾವು ಮಾಡಿದ್ದು, ಯಾವ ದೇವರು ಇಲ್ಲ ಅಂತ ಹೇಳಿ ಒಂದ್ 10 ಜನ ಅದನ್ನ ನಂಬ್ತಾರೆ, 10 ಜನದಿಂದ 100 ಜನ ನಂಬ್ತಾರೆ, ಮತ್ತೆ ಎಲ್ರು ನಂಬ್ತಾರೆ ಅಂತ ಅನ್ಕೊಳ್ಳೋಣ. ಬದುಕಿನಲ್ಲಿ ಏನೋ ಕಷ್ಟ ಬಂದ್ಬಿಡ್ತು, ಅವಾಗ ಏನಂತ ನೀವು ಮಾತಾಡ್ಕೊಳ್ತೀರಾ? ಯಾರನ್ನ ನೆನ್ಪು ಮಾಡ್ಕೊಂತೀರಾ? ಅಟ್ಲೀಸ್ಟ್ ನಮ್ ಕಷ್ಟವನ್ನ ಹೇಳ್ಕೊಳಕಾದ್ರೂ ಕೂಡ
ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ, ಯಾರೋ ನಮ್ಮ ಜೊತೆ ನಿಂತಿದ್ದಾರೆ ಅಂತ ಹೇಳೋಕಾದ್ರೂ ಕೂಡ ಪರಮಾತ್ಮ ಅನ್ನೋ ಒಂದು ಹೆಸರಿದೆ, ಒಂದು ಶಕ್ತಿ ಇದೆ. ಅದಕ್ಕಿಂತ ಇನ್ನೇನು ಬೇಕು ನಮಗೆ? ಕಷ್ಟ ಪರಿಹಾರ ಆಗ್ಲಿಲ್ಲ ಅಂದ್ರೂ ಬದುಕಕ್ಕೆ ಒಂದು ಧೈರ್ಯ ಇದೆ, ಅದಕ್ಕಿಂತ ಇನ್ನೇನು ಬೇಕು ನಮಗೆ? ಪರಮಾತ್ಮ ಕಣ್ಣು ಕಾಣಿಸಲ್ಲ, ನಿಜ ಹೌದು. ಆದ್ರೆ ಕಣ್ಣು ಕಾಣಿಸ್ತಾ ಇದ್ರು ಕೂಡ ನನ್ನ ಮನ್ಸಲ್ಲಿ ಅವನು ಇದಾನಿ ಅನ್ನೋ ನಂಬಿಕೆ ಬೇರಿರೋದ್ಮೇಲೆ ಅದಕ್ಕಿಂತ ಇನ್ನೇನ್ ಬೇಕು? ಭಗವದ್ಗೀತೆಯಲ್ಲಿ ಅರ್ಜುನ ವಿಷಾದ ಯೋಗದಿಂದ ಪ್ರಾರಂಭ ಆಗುತ್ತೆ. ಗೀತೋಪದೇಶ ಆಯ್ತು, ಬದುಕಿನ ಗುರಿ ಏನು ಅಂತ ಹೇಳ್ತಾನೆ, ಭಗವಂತನಿಗೆ ಶರಣಾಗತಿ ಯಾವ ರೀತಿ ಆಗ್ಬೇಕು ಅಂತ ಹೇಳ್ತಾರೆ, ಭಗವಂತನ ಸೇರೋದು ಬಗ್ಗೆ ಹೇಳ್ತಾರೆ, ಕರ್ಮ ಸಂದೇಶದ ಬಗ್ಗೆ ಹೇಳ್ತಾರೆ, ಜ್ಞಾನದ ಬಗ್ಗೆ ಹೇಳ್ತಾರೆ. ಭಕ್ತಿ ಯೋಗಗಳ ಮೂಲಕ 700 ಶ್ಲೋಕಗಳನ್ನ ಭಗವಂತ ಉಪದೇಶಿಸ್ತಾ ಅಂತ ನಮ್ಗೆ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಬರೋ ಪ್ರಶ್ನೆ ಏನ್ ಗೊತ್ತಾ? ಶ್ರೀಕೃಷ್ಣ ಕುರುಕ್ಷೇತ್ರ ಯುದ್ಧದಲ್ಲಿ ಎರಡೂ ಕಡೆ ನಿಂತಿರ್ಬೇಕಾದ್ರೆ, ಇನ್ನೇನು ಯುದ್ಧ ಪ್ರಾರಂಭ ಆಗುತ್ತೆ ಅನ್ಬೇಕಾದ್ರೆ ಅರ್ಜುನನ ಮನಸ್ಸು ವಿಚಲಿತ ಆದಾಗ ಅದು ಯಾವ ಒಂದು ಸಮಯದಲ್ಲಿ ಸಮಯ ಮಾಡ್ಕೊಂಡು 700 ಶ್ಲೋಕ ಹೇಳ್ಬಿಟ್ಟ? ಅದ್ ಸಾಧ್ಯನ 700 ಶ್ಲೋಕ ಹೇಳಕ್ಕೆ? ಎಷ್ಟೊತ್ತಾಗತ್ತೆ 700 ಶ್ಲೋಕ ಹೇಳಕ್ಕೆ? ಹಾಗಾದ್ರೆ ಬಿಡುವಿಲ್ದಂಗೆ ಹಿಂದೆ ಹೇಳ್ಕೊಂಡು ಹೋಗ್ಬಿಟ್ನಾ? ಅರ್ಜುನ ಏನೋ ಪ್ರಶ್ನೆ ಕೇಳ್ಬೇಕು, ಕೃಷ್ಣ ಏನೋ ಉತ್ತರ ಕೊಡ್ಬೇಕು, ಆ ಉತ್ತರ ಅರ್ಜುನನಿಗೆ ಸಮಾಧಾನ ಆಗ್ಬೇಕು, ಮತ್ತೆ ಮಾತನ್ನ ಮುಂದುವರಿಸ್ಬೇಕು. ಈ ಊಹೆ, ಈ ಆಲೋಚನೆ ನಿಮ್ ಮನ್ಸಲ್ಲಿ ಬಂದಿದ್ಯಲ್ವ? ಎಲ್ಲ ಬುದ್ಧಿಜೀವಿಗಳು ನಾವು, ಬದಲೇಬೇಕಿದ್ನಲ್ಲ. ಭಗವಂತನ್ಗೆ ಕ್ವಶನ್ ಹಾಕೋರು ನಾವು. ವೇರ್ ಇಸ್ ಗಾಡ್ ಅಂತ ಕೇಳ್ತೀವಿ. ಎಲ್ಲಿದ್ದಾನ್ ದೇವ್ರು? ಏನ್ ಮಾಡ್ತಿದ್ದಾನ್ ನಿಮ್ ದೇವ್ರು? ಅದಕ್ಕೆ ಬಹಳ ಚೆನ್ನಾಗಿ ಉತ್ತರ ಕೊಡ್ತಾರೆ. ಅಂದ್ರೆ ಯುದ್ಧಾವಸರ, ಅದು ಅವಸರ, ಯುದ್ಧ ಮಾಡ್ಬೇಕು. ಶ್ರೀನಾರಾಯಣ, ಕೃಷ್ಣ ಸ್ವರೂಪಿಯಾಗಿರ್ತಕ್ಕಂಥ ಶ್ರೀನಾರಾಯಣ ತನ್ನ ಶಿಷ್ಯನಾಗಿರ್ತಕ್ಕಂಥ ನರಜನ್ಮ ರೂಪದಲ್ಲಿ ಇರುವಂತಹ, ಅಂದ್ರೆ ನರನೇ ಅವನು, ಆ ನರ ಅರ್ಜುನ ರೂಪದಲ್ಲಿ ಇದ್ದಾನೆ. ಎಷ್ಟು ಹೊತ್ತು ಬೋಧಿಸ್ತಾ ಅವನು? ನಿಜವಾಗ್ಲೂ ನಡೀತಾ ಇದೆಲ್ಲ ಅಥವಾ ಕಟ್ಟು ಕತೆನಾ? ಅದಕ್ಕೆ ಒಂದು ವಟವೃಕ್ಷದ ರೀತಿ, ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಆಲದ ಮರನೋ ಅರಳಿ ಮರ ಯಾವ ರೀತಿ ತನ್ನ ರೆಂಬೆ ಕೊಂಬೆಗಳನ್ನ ಚಾಚ್ಕೊಂಡು ನಿಂತಿರುತ್ತೋ, ಆ ರೀತಿ ಗೀತಾ ಬೋಧನೆ ಎನ್ನುವುದು ಇದೆ. ಶರದ್ವತಿ, ಹಿರಣ್ವತಿ, ಸರಸ್ವತಿ, ಗಂಗಾ, ಯಮುನಾ, ಇದೆಲ್ಲ ಹರಿತಾ ಇರೋದು ನಿಜನಾ? ಇವತ್ತಿಗೂ ನಮ್ ಕಣ್ಮುಂದೆ ಹರಿತಾ ಇದೆಯಾ? ಅದು ನದಿ ಹೆಸರು ನಾವು ಕೊಟ್ಕೊಂಡಿರ್ಬೋದು, ಬಟ್ ಹರಿತಿದ್ಯಾ? ಇದೆಲ್ಲ ಹರಿತಾ ಇದೆ ಅಂತ ಅವತ್ತಿನ ಆ ಮಹಾಭಾರತ ಕಾಲದಲ್ಲಿ ಉಲ್ಲೇಖ ಆಗಿದೆ. ಇವತ್ತು ನಾವು ನಕ್ಷೆಯನ್ನ ಸಿದ್ಧಪಡಿಸ್ಕೊಂಡಿದೀವಿ, ಮ್ಯಾಪ್ ಇದೆ. ಅವತ್ತು ಯಾವ ನಕ್ಷೆ ಇತ್ತು? ಆದ್ರೂ ಯಾವ ದಿಕ್ಕಲ್ಲಿ ಯಾವುದು ಬರುತ್ತೆ, ಅದು ಎಷ್ಟು ಉದ್ದ ಆಳ ಅಗಲ ಇದೆ ಅನ್ನೋದನ್ನ ಅವತ್ತಿನ ಕಾಲದಲ್ಲಿ ನಮಗೆ ಬರೆದಿಟ್ಟು ತೋರಿಸಿದ್ದಾರೆ. ಹಾಗಾದ್ರೆ ಇದು ಸತ್ಯ ಅಂದ್ಮೇಲೆ ಅದು ಸತ್ಯ. ಪರಶುರಾಮರ ಕ್ಷತ್ರಿಯ ಸಂಹಾರದ ರಕ್ತಕ್ಷೇತ್ರ ಅಂತ ಹೇಳ್ತಾರೆ. ಪಂಚತೀರ್ಥಗಳು ದ್ವಾಪರದಲ್ಲಿ ತುಂಬಾನೇ ಪ್ರಖ್ಯಾತಿಯನ್ನ ಹೊಂದಿರತಕ್ಕಂಥದ್ದು. ಇವತ್ತಿಗೂ ಕೂಡ ನಮಗೆ ಕುರುಕ್ಷೇತ್ರ ನಡೆದಂತದ್ದ ಎಲ್ಲ ಕುರುಹುಗಳು ಕೂಡ ನಮ್ಮ ಕಣ್ಣಿಗೆ ಕಾಣಸಿಗುತ್ತೆ. ಹಾಗಾಗಿ ನೂರಾರು ಜನ ಬುದ್ಧಿಜೀವಿಗಳ ನಡುವೆ ನಾವು ಬುದ್ಧಿಜೀವಿಗಳಾಗಬಾರದು. ಬುದ್ಧಿ ಇರಬೇಕು ನಿಜ, ಅತಿ ಬುದ್ಧಿ ಇರಬಾರದು ಮಾನವನಿಗೆ. ಭಗವಂತನನ್ನೇ ಪ್ರಶ್ನಿಸ್ತಕ್ಕಂಥ ಧೈರ್ಯ ಯಾರಿಗೂ ಇಲ್ಲ. ಹೌದು, ನಾವು ಪ್ರಶ್ನೆ ಮಾಡ್ತೀವಿ. ಹುಟ್ಟಿನಿಂದ ಸಾಯೋ ತನಕ ನೀವು ದೇವ್ರ ಕೈ ಮುಗಿತಾ ಇಲ್ಲ, ದೇವ್ರು ಬೇಸರ ಮಾಡ್ಕೊಳ್ಳಲ್ಲ. ಆದ್ರೆ ನೀವು ಧರ್ಮದಿಂದ ಬದುಕ್ಬಿಟ್ರೆ ಸಾಕು, ದೇವ್ರಿಗೆ ಅಷ್ಟೇ ಸಾಕು. ಯಾವತ್ತೂ ದೇವ್ರು ಹೇಳಲಿಲ್ಲ ನನ್ ಕೈ ಮುಗಿ, ನನಗ್ ಪೂಜೆ ಮಾಡೋ, ನನ್ ನೈವೇದ್ಯ ಕೊಡು. ಆದ್ರೆ ದೇವ್ರು ಹೇಳ್ತಾನೆ, ನನ್ ಪೂಜೆ ಮಾಡು. ಯಾವಾಗ? ನೀನ್ ಸೋತು ಯಾರು ಇಲ್ಲ ಅಂದಾಗ ನನ್ನ ಪ್ರಾರ್ಥನೆ ಮಾಡ್ಕೊ, ನೀನು ನನ್ನನ್ನ ಸ್ಮರಿಸು, ನನ್ನ ಸ್ತೋತ್ರಗಳನ್ನ ಹೇಳು, ನನ್ನ ನಾಮಪಾರಾಯಣವನ್ನ ಮಾಡು. ಅದ್ರಿಂದ ನಿನ್ಗೆ ಆತ್ಮಸ್ಥೈರ್ಯವನ್ನ ಕೊಡ್ತೇನೆ, ಹೊಸದೊಂದು ಬೆಳಕನ್ನ ನೀಡ್ತೇನೆ, ಬದುಕಿಗೆ ದಾರಿಯನ್ನ ನಾನು ತೋರಿಸ್ತೇನೆ. ನಾನು ನಿನ್ನ ಕಣ್ಮುಂದೆ ಬರ್ದೇ ಇರಬಹುದು, ನನ್ನನ್ನ ಎಲ್ರೂ ನಂಬದೇ ಇರಬಹುದು, ನೀನು ನಂಬು. ಬೇರೆಯವ್ರ ಚಿಂತೆ ನಿನಗೆ ಯಾಕೆ? ಬೇರೆಯವ್ರು ಹೇಳಿದಂತ ಮಾತನ್ನ ನೀನ್ ಯಾಕೆ ಆಲಿಸ್ತಾ ಇದ್ಯಾ? ನಿನ್ನ ಆತ್ಮದಿಂದ ನೀನು ಆಲೋಚನೆಯನ್ನ ಮಾಡು.
ಹಾಗಾದ್ರೆ ಎಷ್ಟೋ ಬಾರಿ ನೀನನ್ನ ಪ್ರಾರ್ಥನೆ ಮಾಡಿದಾಗ ನಿನ್ನ ಬೇಡಿಕೆ ಅಥವಾ ನಿನ್ ಕಷ್ಟ ಪಾರ ಇತ್ತಲ್ಲ ಅದೆಲ್ಲ ಕಾಕತಾಳಿಯನ ಹಾಗೆ ಆಗೋಯ್ತಾ? ಕಾಗೆ ಕೂರ್ಲಿಕ್ಕೂ ರೆಂಬೆ ಮುರಿಲಿಕ್ಕೂ ಒಂದೇ ಆಯ್ತು ಅನ್ನೋ ಹಾಗೆ ನೀನನ್ನ ಬೇಡಿದಕ್ಕೂನು ನಿನ್ ಕಷ್ಟ ಪರಿಹಾರ ಆಗಿದ್ದುನು ಒಂದೇ ಅಂತ ಹೇಳ್ಬೋದಾ ಹಾಗಾದ್ರೆ? ಹೌದು, ನೀವು ಈ ರೀತಿ ಯೋಚನೆ ಮಾಡ್ತೀರ ಮಾನವರು ನೀವು. ಸರ್ವವನ್ನ ಭಗವಂತನ ಪ್ರಯತ್ನ ಅಂತ ಹೇಳೋದಕ್ಕಿಂತ ಸರ್ವವೂ ನನ್ನ ಶ್ರಮ ಅಥವಾ ನನ್ನ ಹಣ ಅಥವಾ ನನ್ನ ಅಧಿಕಾರ ಅಂತ ಹೇಳೋದು ಹೆಚ್ಚು. ಆದ್ರೂ ಪರಮಾತ್ಮ ಬೇಜಾರ್ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ನೀವು ಜರಿದರೂ ನೀವ್ ಏನ್ ಮಾಡಿದ್ರೂ ಕೂಡ ಅವನು ಸುಮ್ಮನೆ ಇರ್ತಾನೆ. ಅವನ್ ಕಾಯಕನೇ ಅಷ್ಟು. ಹಾಗಾಗಿ ಹಿಂದೆ ಭಗವಂತ ಎಲ್ಲರಿಗೂ ಕೂಡ ಸುಲಭನಾಗಿ ಸಿಗ್ತಾ ಇದ್ದ. ಮುಂದೊಂದ್ ದಿವಸ ಈ ಪ್ರಕೃತಿ ಬದಲಾಗಬೇಕು, ದೇವರೇ ಬಂದು ನಿಂತ್ಕೊಂಡ್ರು ಕೂಡ ಅವನು ದೇವರ ಅಂತ ಪರೀಕ್ಷೆ ಮಾಡೋಷ್ಟು ಮಟ್ಟಿಗೆ ನಾವು ಹೋಗಬೇಕು. ಯಾಕಂದ್ರೆ ಇವಾಗೆಲ್ಲ ದೇವರಿಗಿಂತ ಚೆನ್ನಾಗಿ ನಾವು ಮನುಷ್ಯರು ರೆಡಿಯಾಗಿ ನಿಂತ್ಕೊಬಿಡ್ತೇವಿ. ತಪ್ಪು ಅಂತ ಹೇಳ್ತಾ ಇಲ್ಲ ಅದನ್ನ ರೆಡಿ ಆಗೋದು. ಆದ್ರೆ ದೇವ್ರು ಬಂದ್ರು ಕೂಡ ಅದೇ ಭಾವನೆಯಲ್ಲಿ ನೋಡ್ತೀವಲ್ವಾ, ರೆಡಿಯಾಗಿ ಬಂದಿರೋ ದೇವರಿದು ಅಂತ, ನಿಜವಾದ ದೇವರಲ್ಲ ಅಂತ. ದೇವ್ರ ವಿಮಾನದಲ್ಲಿ ಬರ್ತಾನ, ನಡ್ಕೊಂಡ್ ಬರ್ತಾನ, ಕಾರಲ್ಲಿ ಬರ್ತಾನ, ಬಸ್ಸಲ್ಲಿ ಬರ್ತಾನ ಅಂತ ಪ್ರಶ್ನೆ ಮಾಡ್ತೀವಿ. ಅವನ್ ಯಾವ್ದ್ರಲ್ಲಿ ಬೇಕಾದ್ರೂ ಬರ್ಲಿ, ಅವನನ್ನ ಒಪ್ಕೊಳ್ಳುವಂತಹ ಮನಸ್ಥಿತಿ ನಂದಾಗಿರ್ಬೇಕಷ್ಟೇನೆ, ಅಲ್ವಾ? ಯಾಕೆ ಇಷ್ಟು ವಿಚಾರಗಳನ್ನ ನಾನು ನಿಮ್ಗೆಲ್ಲ ಹೇಳ್ತಿದ್ದೀನಿ ಅಂದ್ರೆ, ನಾವು ಇವತ್ತಿಂದ ಯುದ್ಧರಂಗಕ್ಕೆ ಪ್ರವೇಶವನ್ನ ಮಾಡ್ತಾ ಇದ್ದೇವೆ. ಯುದ್ಧರಂಗದಲ್ಲಿ ನಾವೆಲ್ಲ ಮಿಂದ್ ಹೇಳ್ತಾ ಇದ್ದೇವೆ. ಈ ಯುದ್ಧರಂಗದಲ್ಲಿ ನಾವು ಪಾತ್ರಧಾರಿಗಳಾಗಿರ್ತೇವೆ. ಒಂದಲ್ಲ ಎರಡಲ್ಲ 18 ದಿವಸಗಳ ಕಾಲ ಘೋರವಾದಂತಹ ಕುರುಕ್ಷೇತ್ರ ಯುದ್ಧ ಆಗತ್ತೆ. ಅದರಲ್ಲಿ ಎಷ್ಟು ಜನ ಮಾಡಿದ್ರು? ಹಾಗಾದ್ರೆ ನಿಜವಾದ ಕುರುಕ್ಷೇತ್ರ ಅಂದ್ರೆ ಏನು? ಈಗಿನ ರೀತಿ ಅವಾಗ ಬಾಂಬು, ಸಿಡಿಮದ್ದು, ರಾಕೆಟ್ ಇದ್ಯಾವುದು ಇರ್ಲಿಲ್ಲ. ಬಾಣ ಪ್ರಯೋಗ, ಗದಾ ಪ್ರಯೋಗ, ಮತ್ತಷ್ಟು ಕೆಲವೊಂದಷ್ಟು ಪ್ರಯೋಗಗಳಿತ್ತು. ಯಾಕಂದ್ರೆ ದೇವತೆಗಳನ್ನ ಒಲಿಸ್ಕೊಂಡು ಅಸ್ತ್ರ ಶಸ್ತ್ರಗಳನ್ನ ಸಂಪಾದನೆಯನ್ನ ಮಾಡ್ಕೊಂಡಿದ್ರು. ಈಗೇನ್ ಯುದ್ಧ ಆಗ್ತಾ ಇದೆ, ಇದಕ್ಕಿಂತ ಘೋರವಾದ ಯುದ್ಧ ಅದು. ಇದು ಮಾನವ ನಿರ್ಮಿತವಾದಂತಹ ವಸ್ತುಗಳಿಂದ ಯುದ್ಧ ಮಾಡ್ತಾ ಇದೀವಿ. ಅದು ದೇವ ನಿರ್ಮಿತವಾದಂತಹ ವಸ್ತುಗಳಿಂದ ಯುದ್ಧ ಮಾಡ್ತಾ ಇದ್ದಿದ್ದು ನಾವು. ನೋಡೋಣ, ಮಳೆ ಬರ್ಸಕ್ಕಾಗುತ್ತಾ? ಎಷ್ಟೊತ್ತು ಬೇಕೋ ಅಷ್ಟೊತ್ತು ಬರಸಿಡಿಲು ಗುಡುಗು ಮಿಂಚು ಬರ್ಸಕ್ಕಾಗತ್ತಾ? ಅಗ್ನಿ ಮಳೆಯನ್ನ ಬರ್ಸಕ್ಕಾಗತ್ತಾ? ಬಿರುಗಾಳಿಯನ್ನ ಬರ್ಸಕ್ಕಾಗತ್ತಾ? ಎಲ್ಲರನ್ನ ವಿವಶ ಮಾಡಕ್ಕಾಗತ್ತಾ? ಮೂರ್ಛೆ ತಪ್ಸಕ್ಕಾಗತ್ತಾ? ಹುಚ್ಚಿಡ್ಸಕ್ಕಾಗತ್ತಾ? ನಗು ಬರ್ಸಕ್ಕಾಗತ್ತಾ? ಎಲ್ರನ್ನ ಅಳು ಆದ್ರೆ ಇದೆಲ್ಲವನ್ನ ಆಗ ಕೇವಲ ಬಾಣ ಪ್ರಯೋಗದಿಂದ ಮಾಡ್ತಾ ಇದ್ರು. ಈಗಾಗ್ತಾ ಇರೋ ಯುದ್ಧ ಘೋರ ಯುದ್ಧ ಅಲ್ಲ, ಆಗಾಗದಂತಹ ಯುದ್ಧ ಘೋರ ಯುದ್ಧ. ಉರ್ಣಾಸ್ತ್ರವನ್ನ ಪ್ರಯೋಗ ಮಾಡದಂತಾದ ಕಂಡು ಕೇಳರಿಯದಂತಹ ಮಳೆ ಆರ್ಭಟ, ಮೇಘಸ್ಫೋಟ. ಆ ಮೇಘಸ್ಫೋಟದಲ್ಲಿ ನಾವ್ ನಿಂತ್ಕೊಂಡ್ವಿ ಅಂದ್ರೆ ನಮ್ಮ ಸ್ಥಿತಿ ಏನಾಗ್ತಿತ್ತು? ಅಥವಾ ಬರಸಿಡಿಲು ಬಡಿದಾಗ ನಮ್ಮ ಸ್ಥಿತಿ ಏನಾಗ್ತಾ ಇತ್ತು? ಬಿರುಗಾಳಿಗೆ ನಾವು ಸಿಕ್ಕಿದಾಗ ನಾವೇನಾಗ್ತಾ ಇದ್ವಿ? ಅಗ್ನಿ ಮಳೆಯಲ್ಲಿ ನಾವೇನಾಗ್ತಾ ಇದ್ವಿ? ಒಂದು ಯುದ್ಧ ಸುಮ್ನೆ ಆಗತ್ತಾ? ವಾರ್ ಸುಮ್ನೆ ಆಗ್ಬಿಡತ್ತ? ಒಂದು ಯುದ್ಧ ಎರಡು ಕುಟುಂಬದ ಮಧ್ಯೆನೋ ಅಥವಾ ಎರಡು ದೇಶಗಳ ಮಧ್ಯೆ ಆಗ್ತಾ ಇದೆಯೋ, ಯಾವುದೋ ಒಂದು ಯುದ್ಧ ಆಗತ್ತೆ. ಅದಕ್ಕೆ ಪೂರ್ವ ನಿಯೋಜಿತ ತಯಾರಿ ಇರ್ಬೇಕಾಗತ್ತೆ. ಅದಕ್ಕೊಬ್ಬ ಸೇನಾಧಿಪತಿ ಅಂತ ಇರಬೇಕು. ಅವನ ಕೆಳಗಡೆ ಒಂದಷ್ಟು ಜನ ಸಾವಿರಾರು ಸೈನಿಕರಂತ ಇರಬೇಕು. ಯಾವ ಯಾವ ಪ್ರಯೋಗವನ್ನ ಮಾಡಿ ಯುದ್ಧವನ್ನ ಗೆಲ್ಲಬೇಕು ಅಂತಕ್ಕಂತ ನೈಪುಣತೆ ಇರಬೇಕು, ಇಂಟೆಲಿಜೆನ್ಸ್ ಇರಬೇಕು ನಮಗೆ. ಇದೆಲ್ಲವನ್ನ ನಮಗೆ ತಿಳಿಸ್ಕೊಟ್ಟಿದ್ದು ಕುರುಕ್ಷೇತ್ರ ಯುದ್ಧ. ಅದಾಗೇ ಇಲ್ಲ ಅಂತ ಹೇಳೋರ್ಗೆ, ಅದನ್ನ ಇಮ್ಯಾಜಿನೇಷನ್ ಅಲ್ಲಿ ಅಥವಾ ಊಹಾಪೋಹ ಕಲ್ಪಿತವಾಗಿ ಬರ್ದಿದ್ದಾರೆ ಅಂತ ಹೇಳೋರ್ಗೆ ಅದೇ ರೀತಿ ಒಂದು ಸೃಷ್ಟಿ ಮಾಡಿ ಬರಿಬೋದಲ್ಲ ಹಾಗಾದ್ರೆ? ಯುದ್ಧರಂಗಕ್ಕೆ ಪ್ರವೇಶ ಆಗಬೇಕಾದ್ರೆ ನಾವು ನಂಬಿಕೆಯಿಂದ ಪ್ರವೇಶ ಆಗಬೇಕು. ಪ್ರತಿಯೊಂದು ಶಬ್ದವು ಮೈ ರೋಮಾಂಚನವನ್ನ ನೀಡುತ್ತೆ.
ಪ್ರತಿಯೊಂದು ಯುದ್ಧದಲ್ಲಿ ಬರ್ತಕ್ಕಂಥ ನಾಯಕರು ನಮ್ಮ ಕಣ್ಣಿನ ಅಂಚಿನಲ್ಲಿ ಕಣ್ಣೀರನ್ನ ತರಿಸಿ ಹೋಗ್ತಾರೆ. ಯಾಕಂದ್ರೆ ವೀರ ಮರಣವನ್ನ ಹಪ್ಪದಾಗ ಅಥವಾ ಕೆಲವೊಂದು ಬಾರಿ ಮೋಸದಿಂದ ಯಾವುದೋ ಒಬ್ಬ ವ್ಯಕ್ತಿ ಸತ್ತಾಗ ಮನಸ್ಸು ಅದು ಯಾವತ್ತೋ ಆಗಿದ್ರು ಕೂಡ ಇಂದಿಗೂ ಮನಸ್ಸಲ್ಲಿ ದುಃಖ ಆಗತ್ತೆ. ಅದೇನೆ ಹೇಳೋದು ಪರಮಾತ್ಮ ಕೊಟ್ಟಿರ್ತಕ್ಕಂಥ ಕರುಳು. ಕೇವಲ 18 ಅಧ್ಯಾಯದಿಂದ ಭಗವದ್ಗೀತೆ ಮುಗಿಯಲ್ಲ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ನಿಮಗೆ, ನಾವೇನ್ ತಿಳ್ಕೊಂಡಿದೀವಿ ಅದು ಭಗವದ್ಗೀತೆ ಅಲ್ಲ. ಅದರ ಉದ್ದ ಆಳ ಅಗಲವನ್ನ ಅರ್ಥ ಮಾಡ್ಕೋಬೇಕು ನೀವು. ನೋಡಿ, ನಾನು ಭಗವದ್ಗೀತೆ ತಗೊಂಡ್ಬಿಟ್ಟು ನಿಮ್ಗೆ ಒಂದೊಂದೇ ಶ್ಲೋಕ ಹೇಳಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟು ಯಾವತ್ತೂ ಮುಗಿಸ್ತಿದ್ದೆ. ಅದ್ ನಂಗೆ ದೊಡ್ಡ ವಿಚಾರ ಅಲ್ಲ. ಹಿಂದೆ ಕೂಡ ತರಗತಿಗಳನ್ನ ಮಾಡಿದ್ದೀನಿ ಆ ರೀತಿ. ನಾನು ಕೇವಲ ಅಧ್ಯಾಯಗಳ ಮೇಲೆ ಮಾತ್ರ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟು ವಿವರಣೆಯನ್ನ ಕೊಟ್ಟು ಅದ್ರ ಉಪಯೋಗ ಏನು? ಎಲ್ಲಿಂದ ಪ್ರಾರಂಭ ಆಯ್ತು? ಅದರ ತಾಯಿ ಬೇರೆ ಯಾವುದು? ಮದರ್ ರೂಟ್ ಅಂತ ಕರಿತೀವಿ. ಆ ತಾಯಿ ಬೇರಿಂದ ನೀವು ಅರ್ಥ ಮಾಡ್ಕೊಂಡು ಬಂದಿದ್ದೀರಾ ಡೇ ಒನ್ ಇಂದ. ಇವತ್ತು ಹಿಂದೆ ಏನಾಯ್ತು, ಏನೆಲ್ಲ ಬೆಳವಣಿಗೆಗಳಾಯ್ತು, ಅದನ್ನೆಲ್ಲ ನೋಡ್ತಾ ನಾವಿವತ್ತು ಯುದ್ಧರಂಗಕ್ಕೆ ಬರ್ತಾ ಇದ್ದೇವೆ. ಕಡೆಗೆ ಆಕ್ಚುಲಿ ಇನ್ನೊಂದೆರಡು ಅಧ್ಯಾಯ ನಾನು ನಿಮ್ಗೆ ಹೇಳಬೇಕಿತ್ತು. ಕೃಷ್ಣ ಸಂಧಾನ ಆಯ್ತು, ಆಗ್ಲಿಲ್ಲ. ಕಡೆಗೆ ಯುದ್ಧವೇ ಅಂತ ನಿರ್ಣಾಯಕ ಹಂತವನ್ನ ತಲುಪಿ ಅಲ್ಲಿ ಎರಡು ಗುಂಪುಗಳ ಮಧ್ಯೆ ಕೌರವರ ಪಾಂಡವರಿಗೂ ಕೂಡ ಯುದ್ಧ ಅನ್ನೋದು ಖಾತ್ರಿಪಡಿಸಿ ಯುದ್ಧಕ್ಕೆ ಆಹ್ವಾನಿಸ್ತಾರೆ ಕೌರವರು. ಪಾಂಡವರು ಕೂಡ ಸಿದ್ಧರಾಗ್ತಾರೆ. ರಾಜಿ ಸಂಧಾನ ಎಲ್ಲವೂ ವಿಫಲವಾಗುತ್ತೆ. ಈಗ ಎರಡೂ ಪಾಳೆಯದಲ್ಲಿ ಯುದ್ಧ ಆಗಬೇಕು. ಅದನ್ನ ಎಲ್ಲರೂ ಎದುರು ನೋಡ್ತಾ ಇದ್ದಾರೆ. ಈಗ ಭೀಷ್ಮನ ಸರದಿ. ಇನ್ನು ಯುದ್ಧ ಆರಂಭ ಆಗ್ಲಿಲ್ಲ, ಆದ್ರೆ ಆರಂಭ ಆದಂಗೆ. ಕಾರ್ತಿಕ ಕೃಷ್ಣ ಅಷ್ಟಮಿ ಮಖಾ ನಕ್ಷತ್ರದ ದಿವಸ. ಕಾರ್ತಿಕ್ ಮಾಸ, ಅಷ್ಟಮಿ ತಿಥಿ, ಕೃಷ್ಣಾಷ್ಟಮಿ, ಮಖಾ ನಕ್ಷತ್ರ ಇದೆ ಅವತ್ತು ರಾತ್ರಿ. ಹೇಗೆ ತಾಳೆ ಆಗುತ್ತೆ ಅನ್ನೋದನ್ನ ನೀವು ಯೋಚನೆ ಮಾಡ್ತಾ ಇರ್ಬೇಕು. ಕಾರ್ತಿಕ ಯಾವಾಗ ಬರುತ್ತೆ, ಕಾರ್ತಿಕ ಆದ್ಮೇಲೆ ಯಾವ ಮಾಸ ಬರುತ್ತೆ ಅಂತ. ಕುರುಕ್ಷೇತ್ರ ಯುದ್ಧ ಆಗಿದ್ದು ನಿಮ್ಗೆ ಗೊತ್ತು. ಗೀತಾ ಜಯಂತಿ ಅಂತ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಅವತ್ತು ಕೃಷ್ಣ ಬೋಧಿಸ್ತಾ ಅಂತ ಏಕಾದಶಿ ಬರುತ್ತೆ. ಅವತ್ತು ಡಿಸೆಂಬರ್ ಮಂತ್ ಅಲ್ಲಿ ಆಸುಪಾಸಲ್ಲಿ ಬರ್ತದೆ. ಈ ಕಡೆ ಕಾರ್ತಿಕ ಅಷ್ಟಮಿ ಅಂದ್ರೆ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳು ಬರ್ತದೆ ಕಾರ್ತಿಕ್ ಮಾಸ ನಮ್ಗೆ. ಅಲ್ಲಿ ನಾವು ಗೀತಾ ಜಯಂತಿ ಅಂತ ಮಾಡೋದು ಡಿಸೆಂಬರ್ ಅಲ್ಲಿ, ಧನುರ್ಮಾಸ ಸಮಯ. ಭೀಷ್ಮ ಉತ್ತರಾಯಣ ಕಾಲ ಬರ್ಬೇಕು, ಈಗ ದಕ್ಷಿಣಾಯನ, ನನ್ ಪ್ರಾಣ ಹೋಗ್ಬಾರ್ದು ಅಂತ ಶರಸಂಜೆಯ ಮೇಲೆ ಅವನ ಮಲ್ಕೊಂಡಿದ್ದು ದಕ್ಷಿಣಾಯನ ಪುಣ್ಯ ಕಾಲದಲ್ಲಿ ಧನುರ್ಮಾಸದಲ್ಲಿ. ಹಾಗಾಗಿ ಧನುರ್ಮಾಸದಲ್ಲಿ ಸತ್ತವರಿಗೆ ಮೋಕ್ಷ ಅಂತ ಕರಿತೀವಿ, ಪುನರ್ಹುಟ್ಟು ಇರಲ್ಲ ಅಂತ. ಎಲ್ಲವೂ ಹೇಗೆ ಅಂತ ನೀವು ತಾಳೆ ಹಾಕೋಬೇಕು. ಯಾವ್ದು ಫೇಕ್ ಅಲ್ಲ, ಅಥವಾ ಯಾವ್ದು ಯಾರನ್ನೋ ಮೆಚ್ಚಕ್ಕೋಸ್ಕರ ಹೇಳ್ತಾ ಇರೋದಲ್ಲ. ಜ್ಞಾನಿಗಳು ಬರೆದಿಟ್ಟಿದ್ದಾರೆ, ಅದನ್ನ ನಾವು ಓದ್ತಾ ಇದೀವಿ ಅಷ್ಟೇ, ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ತಾ ಇದೀವಿ. ಕಾರ್ತಿಕ ಕೃಷ್ಣ ಅಷ್ಟಮಿ ಮಕಾ ನಕ್ಷತ್ರ ಕೂಡಿದಂತಹ ರಾತ್ರಿ. ಅವತ್ತು ಭೀಷ್ಮನ ಪಾಲಿಗೆ ಅತೀ ಕರಾಳ ರಾತ್ರಿ. ಶತಾಯುಷಿ ಭೀಷ್ಮ ಅಲ್ವಾ, ಅತೀ ದೀರ್ಘವಾಗಿ ಅಲ್ಲಿ ಯಾರಾದ್ರೂ ಇದಾರೆ ಅಂದ್ರೆ ಅದು ಭೀಷ್ಮ. ಶಂತುವಿನ ಕಾಲದಿಂದ ಅವನು ಅಧಿಕಾರವನ್ನ ವಹಿಸ್ಕೊಳ್ದೆ ಆ ಒಂದು ಸಿಂಹಾಸನವನ್ನ, ಹಸ್ತಿನಾವತಿಯನ್ನ ರಕ್ಷಣೆ ಮಾಡ್ತಾ ಬಂದಿದ್ದ. ಅಷ್ಟು ವರ್ಷಗಳಲ್ಲಿ ಆ ರಾತ್ರಿಯಷ್ಟು ಕರಾಳವಾದಂತಹ ರಾತ್ರಿ ಮತ್ತೊಂದಿಲ್ಲ. ಯಾಕೆ ಅಂತೀರಾ? ಮನುಷ್ಯನಿಗೆ ಅತಿ ಕಷ್ಟವಾದಂತಹ ಸಂದರ್ಭ ಅಂತ ಒಂದು ಬರುತ್ತೆ, ನಿರ್ಣಾಯಕ ಹಂತವನ್ನ ತಲುಪಿರ್ತೀರಾ, ಯಾವುದೋ ಒಂದು ಗಟ್ಟಿ ನಿರ್ಧಾರ ಮಾಡಬೇಕು. ಅವತ್ತು ನಿಮ್ಮ ಪಾಪ ಪುಣ್ಯಗಳೆಲ್ಲ ನಿಮ್ಮ ಕಣ್ಮುಂದೆ ಬರುತ್ತೆ. ನೀವು ನಿದ್ದೆ ಮಾಡಬೇಕು ಅಂದ್ರೆ ಅವತ್ತು ನಿದ್ದೆ ಬರಲ್ಲ. ಹಿಂದೆ ಏನಾಗಿತ್ತು, ಪಂಚಮಿ ಪುಷ್ಯದಲ್ಲಿ ಕೌರವ ಸಭೆಯಲ್ಲಿ ಕೃಷ್ಣ ಸಂಧಾನ ಯತ್ನ ವಿಫಲ ಆಗೋಯ್ತು. ವಿತ್ ಪ್ರೂಫ್ ಇದೆ ಯಾವತ್ತು ವಿಫಲ ಆಯ್ತು ಅಂತ. ಭೀಷ್ಮ ಸುಮ್ನೆ ಕೂತಿರ್ಲಿಲ್ಲ ಪಾಪ. ಅವನು
ಆ ಸಂಧಾನವನ್ನ ಯಶಸ್ವಿ ಮಾಡ್ಲಿಕ್ಕೆ ಏನೆಲ್ಲ ಪ್ರಯತ್ನ ಪಟ್ನೋ ಮಾಡ್ಬಿಟ್ಟ, ಆದ್ರೆ ಅದಾಗ್ಲೇ ಇಲ್ಲ. ದುರ್ಯೋಧನನ್ ಗೊತ್ತಿತ್ತು ಕೃಷ್ಣ ಬರ್ತಾ ಇದ್ದಾನೆ, ಭೀಷ್ಮ ಕೃಷ್ಣನನ್ನ ನೋಡಿ ಸಂಧಾನಕ್ಕೆ ಒಪ್ಪುತ್ತಾನೆ, ನನ್ನ ಮಾತನ್ನ ಕೇಳಲ್ಲ ಅನ್ನೋದು ಗೊತ್ತಿತ್ತು. ಈ ಕಡೆ ಭೀಷ್ಮನಿಗೂ ಕೂಡ ಗೊತ್ತಿತ್ತು ದುರ್ಯೋಧನ ಒಪ್ಪಲ್ಲ, ಸಂಧಾನಕ್ಕೆ ಒಪ್ಪವನಲ್ಲ ಅವನು. ಆದ್ರೆ ಭೀಷ್ಮನ ಚಿಂತೆ ಆಗ್ತಾ ಇರೋದು ಅದಲ್ಲ. ಸಂಧಾನಕ್ಕೆ ಬಂದ ಪರಮಾತ್ಮನಾಗಿರ್ತಕ್ಕಂಥ ಕೃಷ್ಣ, ಅವನ್ ಯಾರು ಕೃಷ್ಣ? ನನ್ನ ಹೃದಯ ದೇಗುಲದ ಆರಾಧ್ಯ ದೇವತೆ ಅವನು. ಅನುಕ್ಷಣವೂ ಕೃಷ್ಣ ನಾಮಸ್ಮರಣೆಯನ್ನ ಮಾಡ್ತಾ ಇರ್ತೀನಿ. ವಿಷ್ಣುವಿನ ಅವತಾರಿ ಅವನು. ಆದ್ರೆ ಹಸ್ತಿನಾವತಿಗೆ ಬಂದಂತಹ ಪರಮಾತ್ಮ ನನ್ನನ್ನ ಭೇಟಿಯಾಗದೆ ಹೊರಟೋದ್ನಲ್ಲ, ನನ್ನ ಆತಿಥ್ಯವನ್ನ ನಿರಾಕರಿಸ್ಬಿಟ್ನಲ್ಲ. ಪರಮಾತ್ಮ ಬಾ ಅಂತ ಕರೆದಾಗ ನಿರಾಕರಿಸದ್ನಲ್ಲ. ಈ ನಿರಾಕರಣೆ, ಅವನನ್ನ ಭೇಟಿಯಾಗದೆ ಹೋದಿದ್ದು ಭೀಷ್ಮನನ್ನ ಸುತ್ತಾಯ್ತು. ಬೆಂಕಿಯಲ್ಲಿ ಹಾಕಿ ಸುಟ್ಟ ಅನುಭವ ಅವನಿಗೆ. ಇದರ ಅರ್ಥ ಭೀಷ್ಮನಿಗೆ ಯಾರು ಹೇಳ್ಬೇಕಾಗಿಲ್ಲ. ಯಾಕೆ ಕೃಷ್ಣ ಹೀಗ್ ಮಾಡ್ದ ಅಂತ ಗೊತ್ತಿತ್ತು ಭೀಷ್ಮನಿಗೂ. ನಾನು ಯಾರನ್ನ ಪರದೇವತೆ ಅಂತ 14 ವರ್ಷಗಳ ಹಿಂದೆ ಸಭೆಯಲ್ಲಿ ಘೋಷಿಸ್ತೆ, ಅವನ ಉಳಿದ ಅವತಾರಗಳ ಬಗ್ಗೆ ವೈಭವವನ್ನ ವರ್ಣಿಸ್ತೆ, ಆ ನಿಸ್ಸೀಮನಾಗಿರ್ತಕ್ಕಂಥ ವಾಸುದೇವನ ಭಕ್ತ ನಾನು. ಎಲ್ರಿಗೂ ಈ ವಿಚಾರ ಗೊತ್ತು, ಭೀಷ್ಮ ಕೃಷ್ಣನ ಭಕ್ತ ಅಂತ. ಆದ್ರೆ ಮುಖವನ್ನ ಕೊಡದೆ ಮಾತಾಡಿಸ್ತೆ ಹೋಗ್ಬಿಟ್ನಲ್ಲ ವಾಸುದೇವ. ನನ್ನನ್ನ ದೈವದ್ವೇಷಿಗಳ ಗುಂಪಲ್ಲಿ ಸೇರಿಸ್ಬಿಟ್ನ. ಹಿಂದೆ ನಾನು ಕೃಷ್ಣ ಸ್ತುತಿ ಮಾಡದ್ನಲ್ಲ, ಅದೆಲ್ಲ ಬೂಟಾಟಿಕೆನ? ಹಾಗಾದ್ರೆ ವ್ಯರ್ಥ ಆಗೋಯ್ತಾ ಅದೆಲ್ಲ? ಭೀಷ್ಮನ ಮನಸ್ಸಿಗೆ ಶಾಂತಿ ಇಲ್ಲ. ಈ ಕಡೆ ಕರ್ತವ್ಯದ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾನೆ. ಏನ್ ಮಾಡ್ಬೇಕು? ಕೌರವರ ಕಡೆ ನಿಂತ್ಕೋಬೇಕಾ? ಅವ್ರ ಕಡೆ ಯುದ್ಧ ಮಾಡ್ಬೇಕಾ? ಹಾಗ್ ಮಾಡಿದ್ರೆ ನಿರಪರಾಧಿಗಳಾಗಿರ್ತಕ್ಕಂಥ ಸಮಾನ ಸಂಬಂಧದಲ್ಲಿರೋರಾದಂತಹ ಪಾಂಡು ಪುತ್ರಿಗೆ ನಾನು ದ್ರೋಹ ಮಾಡದಂತೆ ಆಗ್ಲಿಲ್ವಾ? ಮುಂದೆ ಲೋಕ ಧರ್ಮ ಪಕ್ಷಪಾತಿಗಳಲ್ಲಿ ಭೀಷ್ಮನು ಇದ್ದ ಅಂತ ಮಾತಾಡಲ್ವಾ? ನನ್ನ ನಡತೆ ಬಗ್ಗೆ ಕ್ಷಮಿಸ್ತಾರ? ಹಾಗಲ್ದೆ ಧರ್ಮ ಪಕ್ಷಪಾತಿಯಾಗಿ ನಾನು ಪಾಂಡವರ ಕಡೆ ನಿಂತ್ಕೊಂಡ್ರೆ ಲೋಕ ನಗಲ್ವಾ? ಸಿಂಹಾಸನದ ರಕ್ಷಕ ಅಂತ ಅವತ್ತು ದೊಡ್ಡದಾಗಿ ಪ್ರತಿಜ್ಞೆ ಮಾಡಿದವನು ಇವತ್ತು ಸಿಂಹಾಸನದ ಅಧಿಕಾರದಲ್ಲಿ ಇರೋರ್ನ ಬಿಟ್ಬಿಟ್ಟು ಪರಪಕ್ಷವನ್ನ ಸೇರ್ಕೊಂಡ ಅಂತ ನಗಲ್ವಾ? ಇವ್ರ ಅಧರ್ಮಿನೇ ಆಗಿರ್ಬೋದು, ಆದ್ರೆ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಭಾರ ನನ್ನದು. ಹೋಗ್ಲಿ, ಕೌರವರ ಜೊತೆ ಮೊದಲಿನಿಂದ ನಿಂತಿ ತಪ್ಪಾಯ್ತಾ? ಛೇ, ಅರ್ಥ ಆಗ್ತಾ ಇಲ್ಲ ಭೀಷ್ಮನಿಗೆಲ್ಲ ಗೋಜ್ಲು. ಆಗ ಭೀಷ್ಮನಿಗೆ ತನ್ನ ಜೀವಿತದ ಒಂದೊಂದೇ ತಪ್ಪುಗಳು ಅರ್ಥ ಆಗ್ತಾ ಹೋಗ್ತಾ ಇದೆ. ಸಾಯಂಕಾಲ ಸಂಧ್ಯಾ ಅಗ್ನಿ ಕಾರ್ಯಗಳನ್ನ ಮುಗಿಸಿದಂತಹ ಭೀಷ್ಮ ದೇವತಾಗಾರದಲ್ಲಿ ಪೂಜೆಯನ್ನ ಪೂರೈಸ್ತಾನೆ. ಪೂರೈಸ್ಬಿಟ್ಟು ಏಕಾಂತ ಗೃಹದಲ್ಲಿ ವಿಶ್ರಾಂತಿ ಪಡಿತಾ ಇರತಕ್ಕಂಥ ಸಮಯ ಅದು. ಭೀಷ್ಮನಿಗೊಂದು ನಿಯಮ ಇತ್ತು, ರಾತ್ರಿ ಹೊತ್ತು ಊಟ ಮಾಡ್ತಿರ್ಲಿಲ್ಲ ಅವನು. ರಾತ್ರಿ ಭೀಷ್ಮ ಭೋಜನ ಮಾಡ್ತಾ ಇರ್ಲಿಲ್ಲ. ಆ ಭೋಜನದ ಬದಲಾಗಿ ಹಣ್ಣು, ಫಲ ಅಥವಾ ಹಾಲನ್ನ ಸ್ವೀಕರಿಸ್ತಾ ಇದ್ದ. ಅಡುಗೆ ಭಟ್ಟ ಏನ್ ಮಾಡ್ತಾ ಇದ್ದಾನೆ, ಭೀಷ್ಮನಿಗೆ ಹಣ್ಣು ಮತ್ತೆ ಹಾಲನ್ನ ತಂದು ಭೀಷ್ಮನ ಮುಂದೆ ಇಟ್ಟು ಹೋಗಿದ್ದಾನೆ. ಆದ್ರೆ ಹಾಲನ್ನೂ ಕುಡ್ದಿಲ್ಲ, ಯಾವ ಹಣ್ಣನ್ನೂ ಕೂಡ ಭೀಷ್ಮ ತಿಂದಿಲ್ಲ. ಆದ್ರೆ ಅವನ್ ಕೆಲ್ಸ ಏನು? ಅವನ್ ತಿನ್ಲಿ ತಿಂದೇ ಇರ್ಲಿ, ತಂದಿಟ್ಟು ಹೋಗೋದು. ಹಿಂದಿನ ದಿನ ತಂದಿಟ್ಟಿದ್ದಾನೆ, ಅದಲ್ಲೇ ಇದೆ, ನೋಡ್ತಾನೆ, ಅದ್ರಲ್ಲಿ ಏನೂ ಅವ್ನ್ ಖಾಲಿ ಮಾಡಿಲ್ಲ. ಸರಿ, ಅದನ್ನ ತಗೊಂಡು ಹೋದ, ಮತ್ತೆ ಪುನಃ ತಂದಿಟ್ಟ. ಆದ್ರೆ ಭೀಷ್ಮನ ಮನಸ್ಸಿನ ನೋವು ಅವನ್ಗೇನ್ ಗೊತ್ತು? ಆಯಾಸ ಆಗಿತ್ತು ಭೀಷ್ಮನಿಗೆ.
ಹೃದಯದ ನೋವು ಬೇರೆ. ಅದನ್ನ ತಾಳಕ್ಕಾಗದೆ ಭೀಷ್ಮ ಅಮ್ಮ ಅಂತ ತನ್ನ ತಾಯಿಯಾದಂತಹ ಗಂಗಾದೇವಿಯನ್ನ ಪ್ರಾರ್ಥಿಸ್ತಾ ಇದ್ದಾನೆ. ತಾಯಿ ಗಂಗಾ. ಯಾವಾಗ ಭೀಷ್ಮ ಗಂಗಾ ಮಾತೆಯನ್ನ ತನ್ನ ತಾಯಿಯನ್ನ ಪ್ರಾರ್ಥಿಸಿದ್ನೋ ಅವನ ಮಾನಸದಲ್ಲಿ, ಮನಸ್ಸಿನ ಮಂದಿರದಲ್ಲಿ ಗಂಗಾ ಮಾತೆ ಪ್ರತ್ಯಕ್ಷ ಆಗ್ತಾ ಇದ್ದಾಳೆ. ಕಂದ, ಪುತ್ರ, ಯಾಕಪ್ಪ ಬಹಳ ಆಯಾಸ ಆಗಿದ್ದೀಯಾ? ಈ ಕ್ಷಣದಲ್ಲಿ ನನ್ನನ್ನ ಯಾಕಪ್ಪ ನೆನ್ಪು ಮಾಡ್ಕೊಂಡೆ? ಗಂಗಾದೇವಿ ಪ್ರತ್ಯಕ್ಷಳಾಗಿ ಮಾತಾಡ್ತಾ ಇದ್ದಾಳೆ. ತಾಯಿಗೆಷ್ಟೇ ದೊಡ್ಡ ಮಕ್ಕಳಾದ್ರೂ ಅವ್ರ ಮಕ್ಕಳೇ, ಮಗುನೇ ತಾಯಿ ಮುಂದೆ. ಆಗ ಭೀಷ್ಮ ಹೇಳ್ತಾ ಇದ್ದಾನೆ, ಅಮ್ಮ ತಬ್ಬಲಿ ನಾನು, ಸಕಲ ವಿಧದಲ್ಲೂ ನಿರ್ಭಾಗ್ಯ ನಾನು. ತಂದೆ ತಾಯಿ ಯಾರ ಪ್ರೀತಿಯೂ ಕೂಡ ಸರಿಯಾಗಿ ಸಿಗದ ವಂಚಕ ನಾನು. ನನಗೊಂದು ಸಹಾಯ ಮಾಡ್ತೀಯ ಅಮ್ಮ? ಒಂದು ದೃಢವಾದ ನಿರ್ಧಾರವನ್ನ ನಾನು ತಗೋಬೇಕಾಗಿದೆ, ಸಹಾಯ ಮಾಡ್ತೀಯ? ನಿರ್ಧಾರ ಮಾಡ್ಲಿಕ್ಕೆ ನೀನು. ಗಂಗೆ ಹೇಳ್ತಾಳೆ, ವತ್ಸ, ಯಾವ ನಿರ್ಧಾರವನ್ನ ಒಬ್ಬ ವ್ಯಕ್ತಿ ತನಗ್ ತಾನ್ ತಗೋಬೇಕು ಅನ್ನೋದ್ನ ಅವನ ಅರ್ಥ ಮಾಡ್ಕೋಬೇಕು. ಅವನವನ ಕರ್ಮ ಅವನದೇ ಅಂತ ದೇವರು ಹೇಳಿರೋ ಹಾಗೆ ದೊಡ್ಡ ನಿರ್ಧಾರ ಸಣ್ಣ ನಿರ್ಧಾರ ಅಂತ ಯಾವುದೂ ಇಲ್ಲ. ಅಥವಾ ನಿನ್ನ ನಿರ್ಧಾರವನ್ನ ಮತ್ತೊಬ್ರ ಮೇಲೆ ಹೇರಕ್ಕಾಗಲ್ಲ. ಹೌದು, ನೀನ್ ಒಬ್ರ ಹತ್ರ ಹೋಗಿ ನನಗ್ ಸಲಹೆ ಬೇಕು ಅಂತ ಕೇಳ್ತ್ಯಾ, ಅವ್ರು ಯೋಚನೆ ಮಾಡ್ತಾರೆ, ಸಲಹೆ ನೀಡ್ತಾರೆ. ಕೆಲವೊಂದ್ಸಲ ಏನು ಮಾಡಕ್ಕಾಗಲ್ಲ. ಹಾಗಂತ ಅವ್ರು ಹೇಳಿದ್ ಒಪ್ಕೊಬಿಡ್ತೀಯ ನೀನು? ನೀನ್ ಆಲೋಚನೆ ಮಾಡಲ್ವಾ? ಪುನಃ ಪರಿಶೀಲನೆ ಮಾಡಲ್ವಾ? ಅದ್ ಪುನಃ ಪರಿಶೀಲನೆ ಮಾಡಿ ನಿನ್ಗೆ ಯಾವ್ದು ಸರಿ ಅನ್ಸುತ್ತೆ ಅದನ್ನ ತಾನೇ ಮಾಡ್ತೀಯ. ಅಂದ್ಮೇಲೆ ಮತ್ಯಾಕೆ ಈ ಪ್ರಶ್ನೆ ಕೇಳ್ತಿದ್ಯಪ್ಪ? ಸಕಲ ಶಾಸ್ತ್ರವನ್ನ ಅರಿತಂತಹ ನಿನಗ್ ನಾನು ಹೇಳ್ಕೊಡ್ಬೇಕಾ ಇದನ್ನ? ಆಗ ಭೀಷ್ಮ ಹೇಳ್ತಾನಮ್ಮ, ನೀನು ನನಗೆ ಮಾತ್ರ ತಾಯಿ ಅಂತ ನಾನು ಕರ್ದಿಲ್ಲ, 3 ಲೋಕದ ಜೀವಗಳಿಗೂ ತಾಯಿ ಸ್ಥಾನದಲ್ಲಿರೋಳು ನೀನು ಗಂಗಾ ಮಾತೆ. ನೀನು ಬರೀ ಪಾಪವನ್ನ ತೊಳೆಯೋಳಲ್ಲ ನೀನು. ಪಾಪಿಗಳ ಪಾಪವನ್ನ ತೊಳಿಬೇಕಾದ್ರೆ ಅವರ ಮನಸ್ಸನ್ನೂ ಅರ್ಥ ಮಾಡ್ಕೊಳ್ಳೋಳು ನೀನು. ನೀನು ಮನಸ್ಸನ್ನೂ ಕೂಡ ತೊಳಿತ್ಯ ಮನಸ್ಪಟ್ರೆ ನೀನು. ಆ ಶಕ್ತಿ ನಿನ್ನಲ್ಲಿದೆ. ಹಾಗಾಗಿ ನಾನು ನಿನ್ನನ್ನು ಸ್ಮರಿಸ್ತೆ. ಲೋಕದಲ್ಲಿ ಪಾವನಿ ಅಂತ ಕರೀತಾರೆ ನಿನ್ನ, ಪಾವನಳು ನೀನು. ಜೊತೆಗೆ ಅವಿಶ್ರಾಂತಳು. ಯಾವ ದೇವತೆ ಬೇಕಾದ್ರೂ ವಿಶ್ರಾಂತಿ ತಗೋಬಹುದು, ನೀನು ವಿಶ್ರಾಂತಿನೇ ತಗೊಳ್ಳಲ್ಲ ನೀನು. ಭಗವಂತನ ಪಾದದ ಜೊತೆ ಸಂಬಂಧವನ್ನ ಹೊಂದಿದ್ದೀಯ ನೀನು. ದೇವತೆಗಳ ಪಾಪವನ್ನೂ ತೊಳೆಯೋಳು ನೀನೆ. ಲೋಕಕ್ಕೆ ಸದ್ಗತಿ ಕೊಡೋಳು ನೀನೆ. ಮನುಷ್ಯರಿಗೆ ಸದ್ಗತಿ ಮೋಕ್ಷವನ್ನ ಕೊಡೋಳು ನೀನೆ. ಹಾಗಾಗಿ ಗಂಗೆ ಇಲ್ಲದೆ ಮನುಷ್ಯನ ದೇಹ ಭೂಮಿಯಿಂದ ಹೊರಗಡೆ ಹೋಗಲ್ಲ. ಮಡಕೆಯಲ್ಲಿ ನೀರು ತುಂಬಿ ಸತ್ತ ದೇಹದ ಸುತ್ತ 3 ಪ್ರದಕ್ಷಿಣೆಯನ್ನ ಹಾಕಿ ಆ ಮಡಕೆಯನ್ನ ಹೊಡೆದಾಕ್ತಿವಿ. ಅಂದ್ರೆ ಋಣವನ್ನ ಕಳಿತ್ಯ ನೀನು. ಅಸ್ಥಿಯನ್ನ ಗಂಗೆಯಲ್ಲಿ ವಿಸರ್ಜಿಸ್ತೀವಿ. ಯಾಕೆ? ಗಂಗಾ ಮಾತೆ ಅವರಿಗೆ ಮೋಕ್ಷವನ್ನ ನೀಡ್ತಾಳೆ ಅಂತ. ಅಂತಹ ನೀನು ಆಪತ್ಕಾಲದಲ್ಲಿ ನನಗೆ ಸಹಾಯ ಮಾಡಲ್ವಾ? ಹಾಗಾದ್ರೆ ನಿನ್ನ ಒಡಲಿನಿಂದ ಹುಟ್ಟಿ ಬಂದಂತಹ ಶಿಶು ಅಮ್ಮ ನಾನು. ನನಗೆ ನಿನ್ನನ್ ಬಿಟ್ರೆ ಬೇರೆ ಯಾರಿದ್ದಾರೆ? ಹಾಗಾಗಿ ನಾನು ನಿನ್ನನ್ ಕೇಳ್ತಾ ಇದ್ದೀನಿ ಈಗ. ಮಗನ ಮಾತಿಗೆ ತಾಯಿಯಾದಂತಹ ಗಂಗೆ ಹೇಳ್ತಾ ಇದ್ದಾಳೆ, ಪುತ್ರ, ನನಗೆ ಯಾರು ಗತಿನೋ ನಿನಗೂ ಅವನೇ ಕೊಣೋ ಗತಿ. ನನ್ನನ್ನು ಕರ್ಮ ಬಿಡ್ಲಿಲ್ಲ. ಗೊತ್ತಿರ್ಬೇಕಲ್ವ ನಿನ್ಗೆ. ನನ್ನ ಬಗ್ಗೆ ಹೊಗಳ್ತಾ ಇದೆಯಲ್ಲ ನೀನು. ನನ್ ಕರ್ಮದ ಬಗ್ಗೆ ಹೇಳ್ಕೊಳ್ಳ ನಾನು. ಹೌದು, ದೇವತಾ ಸ್ಥಾನದಲ್ಲಿ ಇದೀನಿ ನಾನು. ಹಾಗಂತ ನನ್ ಕಷ್ಟ ಇಲ್ವಾ? ನಾನು ಪರಮಾತ್ಮನ ಪಾದ ಸಂಜಾತೆ, ಅಂದ್ರೆ ಪರಮಾತ್ಮನ ಪಾದವನ್ನ ತೊಳೆಯೋಳು, ಅದು ಸತ್ಯ. ಅದ್ ನನ್ ಭಾಗ್ಯ ಅಂತ ನೀನಂದೆ.
ಅದೇ ಬೇರೆಯೊಂದು ದೃಷ್ಟಿಯಿಂದ ನೋಡು, ಆ ದಿವ್ಯ ಪಾದ ಸಂಬಂಧ ಹೊಂದಿರ್ತಕ್ಕಂಥ ಪರಮ ಪಾವನೆ ಪುನೀತಳಾಗಿರ್ತಕ್ಕಂಥ ಪವಿತ್ರಳಾಗಿರ್ತಕ್ಕಂಥ ನಾನು ಆ ಪಾದದಿಂದ ಬಿದ್ದು ಪರಿಭ್ರಷ್ಟಳಾದವಳು. ವಿಷ್ಣು ಪಾದಾಚ್ಯುತ ಅಂತ ಮಹರ್ಷಿಗಳೇ ವರ್ಣಿಸಿದ್ದಾರೆ. ಆ ಭಗವಂತನ ಪಾದವನ್ನ ಬಿಟ್ಟು ಭೂಲೋಕಕ್ಕೆ ಬರುವಂತಹ ಅವ್ಯವಸ್ಥೆ ಯಾಕಾಯ್ತು ನನಗೆ? ಸಿಕ್ಕವರ ಶವಗ ಎಸಿತಾರೆ, ಅಸ್ಥಿಯನ್ನ ಎಸಿತಾರೆ, ಬೂದಿ ಬಿಡ್ತಾರೆ, ಭಸ್ಮವನ್ನ ಬಿಡ್ತಾರೆ, ಸಮುದ್ರ ಪತ್ನಿ ಅಂತ ಕರೀತಾರೆ ನನ್ನನ್ನ. ಶಿವ ನನ್ನನ್ನ ತಲೆ ಮೇಲೆ ಧರಿಸ್ಕೊಂಡು ಗಂಗಾಧರನಾದ ಅಂದ ಮಾತ್ರಕ್ಕೆ ನನ್ನ ಶಿವಪತ್ನಿ ಅಂತ ವಿವರಿಸ್ತಾ ಇದ್ದಾರೆ. ಈ ಕಡೆ ಸಮುದ್ರ ಪತ್ನಿ ಅಂತ ಕರೆದ್ರು, ವಿಷ್ಣು ಪಾದಾಚ್ಯುತೆ ಅಂತ ಕರೆದ್ರು, ಶಿವನ ಸಮುದ್ರ ರಾಜನ ಹೆಂಡತಿ ಸಮುದ್ರ ಪತ್ನಿ, ಶಿವಪತ್ನಿ, ಹೀಗೆಲ್ಲರೂ ಕರೆದು ಬಿಟ್ರು. ಅಂದ್ರೆ ನಾನು ಯಾರ ಪತ್ನಿ ಇವಾಗ? ನನ್ನನ್ನ ಬೇರೆ ದೃಷ್ಟಿಯಿಂದ ನೋಡ್ತಾ ಇಲ್ವಾ ಹಾಗಾದ್ರೆ ಜನಗಳು? ನನಗೆ ತಾಯಿ ತಂದೆ ಆದಂತಹ ಭಗವಂತನೇ ಪಾದಪದ್ಮ ಬಿಟ್ಟು ಹೊರಡಿಸ್ಬಿಟ್ಟ ನನ್ನ, ಹೋಗು ಭೂಲೋಕಕ್ಕೆ ಅಂತ, ಜನರ ಪಾಪವನ್ನ ತೊಳಿ ಅಂತ ಹೇಳ್ದ. ಹಾಗಾದ್ರೆ ಅವರೆಲ್ಲರನ್ನ ತೊಳೆದು ಪುಣ್ಯಶೀಲರನ್ನಾಗಿಸಿ ನನ್ನ ಪಾಪ ಭಾರವನ್ನ ನಾನು ತುಂಬಿಕೊಳ್ತಾ ಇದ್ದೀನಿ ಮಗನೇ. ವರ ಕೊಟ್ಟ ಪರಮಾತ್ಮ ಶಾಪವನ್ನು ಕೊಡ್ತಾನೆ, ಅದಕ್ಕೆ ನಾನೇ ಸಾಕ್ಷಿ, ನಾನೇ ಉದಾಹರಣೆ. ಈ ಮಾಯೆ ನನ್ನನ್ನು ಬಿಡ್ಲಿಲ್ಲ, ಹಾಗೆ ನಿನ್ನನ್ನು ಕೂಡ ಮಾಯೆ ಅನ್ನೋದು ಬಿಡಲ್ಲ. ಭಗವಂತನನ್ನ ಪ್ರಾರ್ಥನೆ ಮಾಡು, ಕರ್ಮ ಮಾಡಿಸುವವನು ಅದನ್ನ ಅಳಿಸುವವನು ಅವನೇ. ಭೀಷ್ಮ ಹೇಳ್ತಾನಮ್ಮ, ತಾಯಿ ನೀನು ಭಗವಂತನ ಪಾದಭ್ರಷ್ಟಳಾದಂತವಳವ, ಹಾಗಾದ್ರೆ ಇದು ಅವನ್ ಸಂಕಲ್ಪ ಅಂತೀಯ? ನೀನು ದೇವಲೋಕವನ್ನ ಬಿಟ್ಟು ಬಂದಿದ್ದು ಭಗವಂತನ ಸಂಕಲ್ಪನ? ನಿನ್ ಗೊತ್ತಾ, ಭಗವಂತ ಮೊನ್ನೆ ಬಂದಿದ್ದಮ್ಮ ಇಲ್ಲಿಗೆ, ನನ್ನ ಹತ್ರಕ್ಕೆ ಬಂದಿದ್ದ. ಅವನ ದೃಷ್ಟಿಯಲ್ಲಿ ನಾನು ಭ್ರಷ್ಟನಾಗ್ಬಿಟ್ಟಿದ್ದೀನಮ್ಮ, ಕಣ್ಣಲ್ಲೂ ನೋಡ್ಲಿಲ್ಲ, ನನ್ನ ಆತಿಥ್ಯ ಸ್ವೀಕರಿಸ್ತಿಲ್ಲ, ನನ್ನ ಮನೆಗೂ ಬರ್ಲಿಲ್ಲ. ಇದೆಲ್ಲ ನನ್ನ ಕರ್ಮ ದೋಷದಿಂದ ಅಂತ ಹೇಳ್ತಾ ಇದ್ಯಾ, ಅಥವಾ ಭಗವಂತನ ಸಂಕಲ್ಪನ? ಮಗನೇ, ಈ ಪ್ರಶ್ನೆಯನ್ನ ನೀನು ನನಗ್ ಕೇಳ್ತಾ ಇರೋದೇ ಆಶ್ಚರ್ಯ. ಯಾಕಂದ್ರೆ ಇದಕ್ ನೀನು ಉತ್ತರ ಕೊಡ್ಬೇಕಲ್ವಾ. ಭಗವಂತ ಯಾವುದನ್ನು ನಿಷ್ಕಾರಣವಾಗಿ ಮಾಡ್ಲಾರಪ್ಪ, ಯಾರ ಮೇಲೂ ಕೋಪ ಮಾಡ್ಕೊಳ್ಳಲ್ಲ. ಇದ್ಯಾವುದು ಅರ್ಥ ಆಗ್ಲಿಲ್ಲ ಅಂದ್ರೆ ನೀನು ನೀತಿಶಾಸ್ತ್ರವನ್ನ ಓದಿ ಫಲವೇನು? ಭಗವಂತ ಬಂದ್ರು ನಿನ್ನ ಮೇಲೆ ಕಣ್ಣ ದೃಷ್ಟಿ ಬೀಳ್ಲಿಲ್ಲ ಅಂದ್ರೆ ಎಂತ ಅಪರಾಧ ಮಾಡಿದ್ಯಾ ನೀನು? ನೆನ್ಪು ಮಾಡ್ಕೋ. ಇಲ್ವಾದ್ರೆ ಪರಮಾತ್ಮನ ಹತ್ರನೇ ಕೇಳು, ಯಾಕೆ ಹೀಗ್ ಮಾಡ್ದೆ ಅಂತ. ಯಾಕಂದ್ರೆ ಭಾಗವತರಿಗೆ ಪರಮಾತ್ಮ ಬಹಳ ಸುಲಭವಾಗಿ ಸಿಗ್ತಾನೆ. ಭಾಗವತರು ಅಂದ್ರೆ ಅವನನ್ನ ಭಜಿಸೋರ್ಗೆ, ಅವನ ಭಕ್ತರಿಗೆ ಬಹಳ ಸುಲಭವಾಗಿ ಸಿಗ್ತಾನೆ. ಆ ಮಾತನ್ನ ಕೇಳಿ ಭೀಷ್ಮ ಪುಳಕಿತನಾಗ್ತಾನೆ. ಅಮ್ಮ, ಧನ್ಯನಾದೆ. ಹೌದು, ಅಪರಾಧ ಇದೆ ನನ್ನಲ್ಲಿ, ಅವನಲ್ಲೇ ಕೇಳಿ ದೃಢಪಡಿಸ್ಕೊಳ್ತೇನೆ. ಗಂಗಾದೇವಿ ಅಂತರ್ಧಾನಳಾದ್ಲು ಭೀಷ್ಮನ ಮಾನಸದಿಂದ. ಭೀಷ್ಮ ಕಣ್ಣೀರನ್ನ ಹರಿಸ್ತಾ ಕೃಷ್ಣನನ್ನ ಪ್ರಾರ್ಥಿಸ್ತಾ ಇದ್ದಾನೆ. ನಮೋ ನರಕ ಸಂತ್ರಾಸ ರಕ್ಷಾ ಮಂಡಲಕಾರಿಣಿ ಸಂಸಾರ ನಿರ್ಮಗ್ನಾವರ್ತತರಿಕಾಷ್ಠಾಯ ವಿಷ್ಣವೇ ವಿಷ್ಣವೇ ವಿಷ್ಣವೇ. ಪರಮಾತ್ಮ ಪ್ರತ್ಯಕ್ಷನಾಗು. ಭೀಷ್ಮ ಪರಮಾತ್ಮನನ್ನ ಪ್ರಾರ್ಥಿಸಿದಾಗ ಕೃಷ್ಣ ಪ್ರತ್ಯಕ್ಷನಾದ. ಯಾವ ರೀತಿ ಭಜಿಸ್ತಾ? ನರಕ ಭೀತಿಯಿಂದ ತತ್ತರಿಸುವ ಜೀವರಾಶಿಗಳಿಗೆ ರಕ್ಷಣೆ ಅನ್ನೋ ಮಂಡಲವನ್ನ ನಿರ್ಮಿಸ್ತ್ಯ, ಭಯದಲ್ಲಿರೋರ್ಗೆ ಭಯವನ್ನ ನೀಗಿಸ್ತ್ಯ, ಸಂಸಾರದ ಸುಳಿಯಲ್ಲಿ ಸಿಕ್ಕಾಕೊಂಡವ್ರಿಗೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಸಹಾಯ ಮಾಡ್ತ್ಯ.
ತೇಲಿಸುವ ಕಟ್ಟಿಗೆಯಂತೆ ನನ್ನನ್ನು ಕೂಡ ತೇಲಿಸು ಪರಮಾತ್ಮ, ಇದೋ ವಿಷ್ಣುವಿಗೆ ನಮಸ್ಕಾರ ಅಂತ ಪ್ರಾರ್ಥಿಸ್ತಾ ಮಾನಸದಲ್ಲಿ ಪ್ರತ್ಯಕ್ಷನಾದ ಪರಮಾತ್ಮ ಬಂದವನು ಕೃಷ್ಣ. ಕುರು ಪಿತಾಮಹನಿಗೆ ಏನು ಚಿಂತೆ ಅಂತ ನಗತಾ ಬಂದು ನಿಂತ್ಕೊಂಡಿದ್ದಾನೆ ಕೃಷ್ಣ. ಆ ನಗುತ್ತಾ ಬಂದು ನಿಂತಿರುವ ಕೃಷ್ಣನನ್ನ ನೋಡಿದ್ರೆ ಚಂಚಲತೆ ಉಂಟಾಗ್ಬಿಡುತ್ತೆ ಯಾರಿಗಾದ್ರೂ ಕೂಡ. ಅಷ್ಟು ಸೊಬಗಿನಿಂದ ನಿಂತಿದ್ದಾನೆ. ಭೀಷ್ಮ ಹೇಳ್ತಾ ಇದ್ದಾನೆ, ಪ್ರಭು ನನ್ನ ಊರಿಗೆ ಬಂದೆ, ನನ್ನ ಮನೆಗೆ ಯಾಕಪ್ಪ ಬರ್ಲಿಲ್ಲ? ಸಭೆಯಲ್ಲಿ ಕಾಣಿಸ್ಕೊಂಡು ಅದ್ಭುತ ಉಪದೇಶವನ್ನ ಮೂರ್ಖರಿಗೆ ನೀಡಿದೆ. ಆ ಸಭೆಗಿಂತ ನಾನು ವಾಸ ಮಾಡೋ ಸ್ಥಳ ನೀಚ ಅಂತ ಅನಿಸ್ತಾ ನಿನಗೆ? ದೂರ್ತರಿಯನ್ನ ಭೇಟಿಯಾದೆ, ಆದ್ರೆ ನಿನ್ನ ಭಕ್ತನಾಗಿರ್ತಕ್ಕಂಥ ನನ್ನನ್ನ ನೀನು ಭೇಟಿ ಆಗ್ಲಿಲ್ವಲ್ಲ, ನನ್ ಜೊತೆ ನೀನು ಮಾತಾಡ್ಲೇ ಇಲ್ವಲ್ಲ, ಹಾಗೆ ಹೊರಟ್ಬಿಟ್ಟೆ. ನಾನ್ ಮಾಡಿರ್ತಕ್ಕಂಥ ಮಹಾ ಅಪರಾಧವೇನು? ನಾಳೆ ನಡೀತಕ್ಕಂಥ ಘೋರ ಯುದ್ಧದಲ್ಲಿ ನಾನು ಯಾರ ಪಕ್ಷ ಅಥವಾ ನನ್ನ ಪಾತ್ರ ಏನು? ನೀನೇ ಹೇಳ್ಬಿಡು. ನಾನೇನು ಮಾಡ್ಬೇಕು? ನಾನು ಪ್ರಾರ್ಥಿಸಿದ ತಕ್ಷಣ ನನ್ನ ಮಾನಸ ಮಂದಿರದಲ್ಲಿ ಬಂದು ನಿಂತ್ಕೊಂಡಂತಹ ನೀನು ಮೊನ್ನೆ ಯಾಕೆ ಬರ್ಲಿಲ್ಲ? ನಿಜ ಹೇಳು. ಭೀಷ್ಮ ಕೃಷ್ಣನನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಕೃಷ್ಣ ಹೇಳ್ತಾನೆ, ಕೌರವ ಕುಲ ಸಂರಕ್ಷಣ ದೀಕ್ಷಿತನಿಗೆ ಪ್ರಶ್ನೆ ಕಾಡದ? ಹೀಗಂದ ತಕ್ಷಣ ಭೀಷ್ಮನಿಗೇನೋ ಚುಚ್ಚಿದಂಗಾಗತ್ತೆ. ಯಾಕಂದ್ರೆ ಮನಕ್ಕೆ ನೋವಾಗಿ ಮೊದಲೇ ಅಳ್ತಾ ಇದ್ದ. ಅದರಲ್ಲಿ ಕೌರವ ಕುಲ ಸಂರಕ್ಷಣ ಅಂದ್ಬಿಟ್ಟ ಕೃಷ್ಣ. ಪಾಂಡವ ಕುಲ ಸಂರಕ್ಷಣ ಅಲ್ಲ, ಏನೋ ಕೌರವ ಕುಲ ಸಂರಕ್ಷಣ ದೀಕ್ಷಿತ ಅಂದ್ಬಿಟ್ಟ. ಬೇಸರ ಆಗೋಯ್ತು. ಪ್ರಭು, ಕುರುವಂಶದಲ್ಲೇ ಜನಿಸಿದ ಪಾಂಡವರು ಕೌರವರು ಇಬ್ರು ಒಂದೇ ಅನ್ನೋ ಭಾವನೆ ಅಪ್ಪ ನಂದು. ಬರೀ ಕೌರವರ ಕುಲ ಸಂರಕ್ಷಣ ಅಂತ ಯಾಕೆ ಕರೀತಾ ಇದ್ಯಾ? ಆ ಪಾಂಡವರು ಕೂಡ ಮೂಲದಲ್ಲಿ ಕೌರವರೇ ಅಲ್ವಾ, ಕುರುಕುಲದವರೇ ಅಲ್ವಾ ಅಪ್ಪ? ಯಾಕೆ ಈ ರೀತಿ ಆರೋಪ ಮಾಡ್ತಾ ಇದ್ಯಾ? ಕೃಷ್ಣ ಹೇಳ್ತಾನೆ, ಪಿತಾಮಹ ಕೋಪಿಸ್ಕೋಬೇಡ. ಎಲ್ರೂ ಪ್ರಚಾರತೆ ಮಾಡ್ತಾ ಇರೋದನ್ನ ನಾನು ನಿನ್ಗೆ ಬಿರುದು ಕೊಡ್ತಾ ಇದ್ದೀನಿ ಅಷ್ಟೇ. ನಿನ್ನ ಕೌರವ ಅಂತಕ್ಕಂಥ ಶಬ್ದ ವ್ಯಾಖ್ಯಾನ ವಿಶಾಲವಾಗಿದೆ ಸರಿ, ಅಂದ್ಮೇಲೆ ನಿನ್ ಪ್ರಶ್ನೆ ನೀನೇ ಉತ್ತರಿಸ್ತಂತಾಯ್ತಲ್ಲಪ್ಪ. ನೀನ್ ಹೇಳ್ದಾಗೆ ಇಬ್ರಿಗೂ ನೀನ್ ಒಳ್ಳೆ ಮನ್ಸಿಂದ ಆರೈಸಿ ಮೋಸ ಮಾಡಿಲ್ಲ ಅನ್ನೋದಾದ್ರೆ ನಿನ್ ಮಾತು ಒಪ್ಕೊಳ್ತೀನಿ ಬಿಡು. ಭೀಷ್ಮನಿಗೆ ಸ್ವಲ್ಪ ಕಸಿವಿಸಿ ಆಯ್ತು. ಪಕ್ಷಪಾತ ದೋಷದಿಂದ ದೂರ ಉಳಿಯಕ್ಕೆ ಅಶಕ್ತನಾಗಿದ್ದೀನಿ. ನನ್ ಪರಿಸ್ಥಿತಿ ನೋಡ್ಬಿಟ್ಟು ಕೃಷ್ಣ ಕೂಡ ಅಣಗಿಸ್ತಾ ಇದ್ದಾನ? ತಲೆ ತಗ್ಗಿಸಿದಂತಹ ಭೀಷ್ಮನ ಕಣ್ಣಿನಿಂದ ನೀರು ಜಾರಿ ನೀಳವಾದ ಬಿಳಿ ಗಡ್ಡದ ಮುಖಾಂತರ ನಯವಾಗಿ ಹರಿದು ಆ ಗಡ್ಡದೊಳಗಡೆನೆ ಆ ಕಣ್ಣೀರಿಂಗುತ್ತಾ ಇದೆ. ತುಟಿಗಳು ದುಃಖ ತಾಳಲಾರದೆ ನಿರಂತರವಾಗಿ ಅದರುತ್ತಾ ಇದೆ. ಭೀಷ್ಮನ ದುಸ್ಥಿತಿಯನ್ನ ಕಂಡಂತಹ ಕೃಷ್ಣನಿಗೆ ಕನಿಕರ ಉಂಟಾಗಿ ಮರುಗ್ತಾನೆ. ಭೀಷ್ಮನನ್ನಾದ್ರೆ ಪರೀಕ್ಷೆ ಮಾಡ್ಬೇಕು, ಕರ್ಗೋಗಲ್ಲ ಪರಮಾತ್ಮ, ಇನ್ನೂ ಪರೀಕ್ಷೆ ಮಾಡ್ತೀನಿ, ಬಿಡಲ್ಲ, ಕೆಣಕ್ತೀನಿ. ಅವನ ಬಾಯಲ್ಲಿ ಏನು ಉತ್ತರ ಬರುತ್ತೋ ನೋಡೋಣ. ಮನುಷ್ಯ ಅತಿ ಕೋಪದಿಂದ ಅತಿ ದುಃಖದಿಂದ ಇರ್ಬೇಕಾದ್ರೆ ಏನೇನೋ ನುಡಿದು ಬಿಡ್ತಾನೆ ಬಾಯಲ್ಲಿ. ದೇವರೆಲ್ಲ ನೀನ್ ಹಾಗೆ ಹೀಗೆ ಅಂತ ಸುಮ್ನೆ ಇರ್ತಾನೆ. ದೇವ್ರ ನಗ್ನಗ್ತಾ ಅದೇನೇನ್ ಮಾತಾಡ್ತೀವಿ ಮಾತಾಡು ಅಂತ. ಹಾಗೆ ಭೀಷ್ಮನನ್ನ ಕೆಣಕೋದನ್ನ ಪರಮಾತ್ಮ ಹೇಳ್ತಾ ಇದ್ದಾನೆ. ಕುರುತಿಲಕ, ಪ್ರಶ್ನೆಗಳನ್ನ ಯಾರು ನಿರ್ಮಿಸ್ತಾನೋ ಅವನೇ ಉತ್ತರ ಕೊಡ್ಬೇಕು. ಅದ್ ನ್ಯಾಯ. ಅದು ನೋಡು, ಕೆಲವೊಂದ್ಸಲ ಏನಾಗುತ್ತೆ, ಪ್ರಶ್ನೆ ಇರುತ್ತೆ, ಕೆಲವೊಂದ್ಸಲ ನಾವೇ ಸೃಷ್ಟಿ ಮಾಡ್ಕೊಬಿಡ್ತೀವಿ, ಎಬ್ಬರಿಸ್ಕೊಳ್ಳೋದು ಅಂತೀವಿ, ಪ್ರಶ್ನೆ ಉದ್ಭವ ಅಂತ ಕರಿತೀವಿ. ಅಂತಹ ಪ್ರಶ್ನೆಗಳಿಗೆ ಜಗದೀಶ್ವರನೊಬ್ಬನೇ ಉತ್ತರ ಕೊಡ್ಬೇಕು ಅನ್ನೋದು ಯಾವ ನ್ಯಾಯ? ದೇವರೇನಾದ್ರೂ ಹೇಳಿದ್ನ ಇಲ್ಸಲ್ ಪ್ರಶ್ನೆ ಮನಸ್ಸಲ್ಲಿ ಉದ್ಭವ ಮಾಡ್ಕೊಳ್ಳಿ ಅಂತ?
ದೇವ್ರೇ ಉತ್ತರ ಕೊಡು ಅಂದ್ರೆ ಏನ್ ಉತ್ತರ ಕೊಡ್ಬೇಕು ದೇವ್ರು? ಯಾವ ಶಾಸ್ತ್ರದಲ್ಲಿ ಇದೆ? ಭೀಷ್ಮ ಹೇಳ್ತಾನೆ, ಪರಮಾತ್ಮ, ನೀ ನನಗ್ ಸಂದರ್ಶನ ಕೊಡದೆ, ಉಪದೇಶವನ್ನ ಕೊಡದೆ ಹೋಗ್ಬಿಟ್ಟಲ್ಲ ನೀನ್ ಹಾಗೆ. ನನ್ನ ಪ್ರಶ್ನೆ, ನನ್ ಏನ್ ಅಪರಾಧ ಮಾಡ್ದೆ? ಕರೆದ ತಕ್ಷಣ ಮನ್ಸಲ್ಲಿ ಬರ್ತೀಯ ನೀನು. ಆದ್ರೆ ಯಾಕೆ ನನ್ ಮನೆಗ್ ಬರ್ಲಿಲ್ಲ? ನನ್ನ ಆತಿಥ್ಯವನ್ನು ಯಾಕೆ ಸ್ವೀಕರಿಸ್ಲಿಲ್ಲ? ಗುರು ಪಿತಾಮಹ, ಎರಡು ಪ್ರಶ್ನೆ ಒಟ್ಟಿಗೆ ಕೇಳ್ಬೇಡ, ಒಂದು ಮಾಡ್ಬೇಡ. ಘೋಷಲಾಗತ್ತೆ, ಯಾರು ಬಿಡಿಸ್ತಾರೆ ಈ ಪ್ರಶ್ನೆನೆಲ್ಲ? ಒಂದೊಂದೇ ಕೇಳು. ಅಯ್ಯೋ ಪರಮಾತ್ಮ, ಅದೆಷ್ಟೋ ಗೋಜಲಾದ ಪ್ರಶ್ನೆ ನನ್ನ ಮನಸ್ಸಲ್ಲಿ ಇಂದಿಗೂ ಕೂಡ ಇದೆ. ಅದಕ್ಕೆ ಯಾರೂ ಕೂಡ ಉತ್ತರವನ್ನ ಕೊಡಕ್ ಆಗ್ತಾ ಇಲ್ಲ. ತಾತ, ರಾಜನೀತಿ ನಿಯಮದಂತೆ ನಡ್ಕೊಳ್ಳೋದು ರಾಜರಿಗೆ ಎಷ್ಟು ಕಷ್ಟನೋ, ಅದೇ ತರ ಭಗವಂತನಿಗೂ ಕೂಡ. ಭಗವಂತನ ಕೆಲಸ ಸುಲಭ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಅವನು ಪ್ರತಿನಿತ್ಯ ಹೋರಾಟ ಮಾಡ್ತಾ ಇರ್ತಾನೆ ಸರಿದೂಗಿಸ್ಲಿಕ್ಕೆ. ಇನ್ನೊಂದು ವೇದಾಂತ ಪ್ರಶ್ನೆ ಭೀಷ್ಮ. ಏನ್ ವೇದಾಂತ ಪ್ರಶ್ನೆ ಅಂದ್ರೆ, ನೀನ್ ಕೇಳ್ದೆ ನೋಡು, ಉತ್ತರ ಕೊಡ್ತೀನಿ. ದೇವ್ರೆಲ್ರಿಗೂ ಕೂಡ ಸದಾ ಪ್ರತ್ಯಕ್ಷನಾಗಿರೋನೆ. ಅವನು ಮಾತಾಡಕ್ಕೆ ಸಿದ್ಧನಾಗಿದ್ದ, ನಿಮ್ ಜೊತೆ ಮಾತಾಡ್ಬೇಕಾ? ಸರಿ, ಭಗವಂತ ಬರ್ತಾನೆ. ಯಾರಿಗೂ ಕಾಣಿಸ್ತೆ, ಯಾರ ಜೊತೆ ಮಾತಾಡ್ದೆ ಇರೋಂತವನ್ ಅವನಲ್ಲ. ಅವನ್ಗೆ ಅಡಚಣೆ ಇಲ್ಲ. ಆದ್ರೆ ಅವನ್ಗೆ ಬರ್ಬೇಕು ಅಂತ ಇರ್ತಾನೆ ನಿನ್ನ ಹತ್ರ. ಎಲ್ಲ ಮನುಷ್ಯರ ಹತ್ರ ಬರ್ಬೇಕು, ಮಾತಾಡ್ಬೇಕು ಅನ್ನೋದು ಇರುತ್ತೆ. ಅವನನ್ನ ಯಾರು ನಿಲ್ಸೋರಿಲ್ಲ ತಡೆದು, ನೀನ್ ಹೋಗ್ಬೇಡ ಅಂತ. ಆದ್ರೆ ಒಂದೇ ಒಂದು ವಸ್ತು ಅವನನ್ನ ತಡೆದು ನಿಲ್ಸ್ಬಿಡುತ್ತೆ, ಹೋಗ್ಬೇಡ ನೀನು. ಆಗ ಪರಮಾತ್ಮ ಆ ವಿಚಾರಕ್ಕೆ ಕಟ್ಟು ಬಿದ್ದು ನಮ್ಮ ಹತ್ರ ಬರ್ತಾ ಇಲ್ಲ, ನಮ್ ಜೊತೆ ಮಾತಾಡ್ತಾ ಇಲ್ಲ. ಆದ್ರೆ ಕೇಳಿಸ್ಕೊಂತ ಇದ್ದಾನೆ. ಯಾವ್ದದು ಹಾಗಾದ್ರೆ? ದೇವ್ರನ್ನೇ ತಡೆಯೋ ಶಕ್ತಿ ಯಾವುದು? ನನ್ನ ಹತ್ರ ಬರಕ್ ಬಿಡದೆ ಇರೋದು ಯಾವುದು? ಮನುಷ್ಯರ ಹತ್ರ. ಈಗ ನಾನು ಪರಮಾತ್ಮನ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ, ದೇವ್ರು ಯಾಕೆ ಉತ್ತರ ಕೊಡ್ತಾ ಇಲ್ಲ? ಕಲ್ಲಾಗಿ ಯಾಕೆ ಕೂತಿದ್ದಾನೆ? ವಿಗ್ರಹದಲ್ಲಿ ಯಾಕಿದ್ದಾನೆ? ಯಾವುದು ಗೊತ್ತಾ? ಕೃಷ್ಣ ಹೇಳ್ತಾನೆ, ಪರಮಾತ್ಮನನ್ನ ತಡೆದು ನಿಲ್ಲಿಸ್ತಾ ಇರೋದು ಮನುಷ್ಯರ ಹತ್ರ ಹೋಗದೆ ಸಂಬಂಧವನ್ನ ಅಲ್ಲಿಗೆ ನಿಲ್ಸಿರೋದು ಒಂದೇ ಒಂದು. ಅದು ಯಾವುದು? ಕರ್ಮ ಸಿದ್ಧಾಂತ. ತುಂಬಾ ಸಿಂಪಲ್. ಕರ್ಮ ಸಿದ್ಧಾಂತ ಪರಮಾತ್ಮನನ್ನೇ ಕಟ್ಟಿ ಹಾಕತ್ತಂತೆ, ಹೋಗ್ಬಾರ್ದು. ದೇವರು ಕೂಡ ಅದಕ್ಕೆ ಎದುರನ್ನ ಮಾತಾಡಕ್ ಆಗಲ್ಲ ಕರು ವೃದ್ಧ. ಅಂತದ್ರಲ್ಲಿ ನನ್ನನ್ನು ಏನ್ ಕೇಳ್ತಾ ಇದ್ಯಾ ನೀನು? ಭೀಷ್ಮ ಚಿಂತಾಮಗ್ನನಾದ. ಏನೋ ಅನ್ನಿಸ್ತು, ಹೇಳ್ತಾ ಇದ್ದಾನೆ, ಓಹೋ ಅರ್ಥ ಆಯ್ತು. ದ್ವೇಷಿಗಳ ಮನೆಯಲ್ಲಿ ಊಟ ಮಾಡಬಾರ್ದು ಅಂತ ನೀನ್ ಹೇಳ್ದಲ್ಲ ದುರ್ಯೋಧನನಿಗೆ. ಹಾಗೆ ನೀನು ನನ್ನ ಮನೆಗೂ ಬರ್ಲಿಲ್ವಾ? ಪಾಂಡವರೇ ಪಂಚ ಪ್ರಾಣ ಅಂತ ಹೇಳ್ತಾ ಇರ್ತಿಲ್ಲ, ಹಾಗಾಗಿ ನೀನ್ ಅವ್ರ ಮನೆಗೆ ಹೋಗ್ತೀಯಾ? ನಿನ್ ಸಮರ್ಥನೆ? ಪ್ರಭು, ಪಾಂಡವರಲ್ಲಿ ಕೌರವರಲ್ಲಿ ಸಮನಾದ ನನ್ನನ್ನ ನೀನು ಪಕ್ಷಪಾತಿ ಅಂತ ಹೇಳ್ತಾ ಇದ್ಯಾ? ಹಾಗಾದ್ರೆ ನಾನ್ ಯಾರನ್ನು ಪಕ್ಷಪಾತಿ ಅಂತ ಹೇಳ್ತಾ ಇಲ್ಲ ಪಿತಾಮಹ. ಒಬ್ಬ ವ್ಯಕ್ತಿ ಕೆಟ್ಟೋರ್ ಸಂಗನೂ ಮಾಡ್ಬೋದು, ಒಳ್ಳೆಯವ್ರ ಗುಂಪನ್ನ ಸೇರ್ಬೋದು, ಅದು ಅವನ್ ಸ್ವಾತಂತ್ರ್ಯದ ವಿಚಾರ. ಕರ್ಣ ಮೂಢ, ಹಾಗಾಗಿ ದುಷ್ಟರ ಗೋಷ್ಠಿಯಲ್ಲಿ ಇದ್ದಾನವನು. ಅವನಿಗೆ ಹೋಗಿ ಹೇಳ್ದೆ, ಬೇಡ ಒಳ್ಳೆಯವ್ರ ಗುಂಪುಗ್ ಬಾ, ಇನ್ಮೇಲಾದ್ರೂ ಒಳ್ಳೆ ದಾರಿಲಿ ನಡಿ ಅಂತ ಕೇಳಲಿಲ್ಲ ಅವನು. ಹಾಗೆ ನೀನು ಯಾರ ಕಡೆ ಸೇರ್ಬೇಕೋ ಅವ್ರ ಕಡೆ ಸೇರ್ತೀಯ ನೀನು. ಹಾಗಾದ್ರೆ ಏನ್ ಹೇಳೋದ್ ಪರಮಾತ್ಮ ನೀನು? ಪಾಂಡವರಿಗೆ ನಾನು ಶತ್ರು, ಕೌರವರಿಗೆ ಮಿತ್ರ ಅಂತನಾ? ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗಿರೋದ್ ನೀನೇ ಪಿತಾಮಹ. ಈಗಲೇ ಉತ್ತರ ಕಂಡಿಡ್ಕೋ, ತಡವಾಗಿ ಕೈ ಮಿರಿದರೆ ಮುಂದೆ ನಿನ್ಗೆ ಯಾವತ್ತೂ ಉತ್ತರ ಸಿಗಲ್ಲ.
ನಿನ್ನ ಆತ್ಮವನ್ನ ಶೋಧಿಸ್ಕೋ, ಇದಕ್ಕೆ ಉತ್ತರ ಕೇಳು ನಿನ್ನ ಆತ್ಮವನ್ನ ಅಂದಾಗ ಭೀಷ್ಮನಿಗೆ ದಿಗ್ಭ್ರಮೆ ಆಗತ್ತೆ. ಅಂತರಂಗದಲ್ಲಿ ನೈಜ ಕೃಷ್ಣ ಭಕ್ತಿ ಹೊಂದಿದ ಕೃಷ್ಣನ ಪರಮಾತ್ಮ ಭಕ್ತನಾಗಿರ್ತಕ್ಕಂಥ ಭೀಷ್ಮ ಎಲ್ಲಿ ದಾರಿ ತಪ್ಪದೆ ಅನ್ನೋದನ್ನ ಬಹಳವಾಗಿ ಚಿಂತಿಸ್ತಾ ಇದ್ದಾನೆ. ಹಾಗಾದ್ರೆ ಪಾಂಡವರಲ್ಲಿ ನಾನು ತೋರಿಸಿದಂತ ಪ್ರೀತಿ ಕಪಟನ ಸತ್ಯ ಆಗಿರ್ಲಿಲ್ವಾ ಅದು? ನಾನು ಎಲ್ಲಿ ಜಾರ್ದೆ? ಪಕ್ಷಪಾತ ಎಲ್ಲಾಯ್ತು? ವಿಧಿ ನನ್ನ ಕೈಯಿಂದ ಎಲ್ಲಿ ತಪ್ಪು ಮಾಡಿಸ್ತು? ಇದ್ಯಾವುದು ಆಗದೆ ಇದ್ದಿದ್ರೆ ಪರಮಾತ್ಮನಾಗಿರ್ತಕ್ಕಂಥ ಕೃಷ್ಣ ಇಷ್ಟು ತೀಕ್ಷ್ಣವಾದ ಮಾತನ್ನು ಹೇಳ್ತಿರ್ಲಿಲ್ಲ. ಯಾಕಂದ್ರೆ ದೇವ್ರ ಸುಳ್ಳು ಹೇಳಲ್ಲ. ಭೀಷ್ಮನ ಕಣ್ಣು ಮಂಜಾಯ್ತು, ತಲೆ ಸುತ್ತಿದಂತಾಯ್ತು. ಕೃಷ್ಣ ಮತ್ತೆ ಮುಸಿನಗುತ್ತಾ ಮಂದಸ್ಮಿತದಲ್ಲಿ ಮಾತಾಡ್ತಾ ಇದ್ದಾನೆ. ತಾತ, ಯಾರ ರಾಜ್ಯಕ್ಕೆ ಯಾರು ವಾರಸುದಾರರು? ದುರ್ಯೋಧನನ ಉಪ್ಪು ನೀನು ತಿಂದೋ, ನಿನ್ನ ಉಪ್ಪನ್ನ ದುರ್ಯೋಧನ ತಿಂದನೋ? ಹೇಳು ಪಿತಾಮಹ, ಆತ್ಮವಂಚನೆ ಬೇಡ. ನೀನು ರಾಜ್ಯ ಬಿಡದಿದ್ರೆ ಈ ಅನರ್ಥವೆಲ್ಲ ಆಗ್ತಾ ಇತ್ತಾ? ನಿನ್ನ ತಂದೆ ಕಾಮವನ್ನ ಪೂರ್ತಿ ಮಾಡಕ್ಕೋಸ್ಕರ ನೀನು ರಾಜ್ಯತ್ಯಾಗ ಮಾಡ್ದಲ್ಲ? ನೀನ್ ದೊಡ್ಡತನ ಅನ್ಕೊಂಡಿದ್ಯಲ್ಲ? ತಪ್ಪು. ಅರಸು ಮಗನಾಗಿ ಹುಟ್ಟಿದ ಮೇಲೆ ನೀನ್ ಅಧಿಕಾರವನ್ನ ತಗೋಬೇಕಾಗಿತ್ತು. ಯಾಕೆ ತಗೊಂಡ್ಲಿಲ್ಲ? ಯಾಕೆ ಯೋಚನೆಯನ್ನ ಮಾಡ್ದೆ ರಾಜತ್ಯಾಗ ಮಾಡ್ದೆ? ಲೋಕಕ್ಕೆ ನಿನ್ನ ಹೊಣೆಯನ್ನ, ನಿನ್ನ ಪಿತೃ ಪ್ರೀತಿ ತೋರ್ಸಕ್ಕೋಸ್ಕರ ಹೀಗ್ ಮಾಡ್ಕೊಂಡ? ಮೊದಲು ಅಭಿಷೇಕಗೊಂಡಂತಹ ಪಾಂಡು ಧರ್ಮಜ್ಯೇಷ್ಠನಾಗೋದಾದ್ರೆ ರಾಜ್ಯ ಪೂರ್ತಿ ಯುಧಿಷ್ಠಿರನಿಗೆ ಸೇರ್ಬೇಕಲ್ವಾ? ಅರ್ಧ ಮಾಡಿ ಕೌರವರ್ಗರ್ಧ ಪಾಂಡವರ್ಗರ್ಧ ಅಂತ ಹಂಚದಲ್ಲ? ಯಾರು ಹೇಳಿದ್ ನಿನ್ಗೆ ಹಂಚಕ್ಕೆ? ಎಲ್ಲಾದ್ರೂ ಇದ್ಯಾ ಆತರ ಹಂಚತ್ತು? ಅದು ಪಕ್ಷಪಾತ ಆಗ್ಲಿಲ್ವಾ? ಧೃತರಾಷ್ಟ್ರ ವಯಸ್ಸಲ್ಲಿ ಹಿರಿಯ ಆಗಿರ್ಬೋದಪ್ಪ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅಂದ ರಾಜ್ಯಾನ್ ಅನರ್ಹ ಅಂತ ಕರಿತೀವಿ, ತಿರಸ್ಕೃತ. ಅವನು ಪೀಠಕ್ಕೇರಕ್ ಲಾಯಕಲ್ಲ ಅನ್ನತ್ತೆ ವಿಧಿ. ಅಂತವನು ಅಧಿಕಾರ ಕೊಟ್ಟು ಊರ್ಜಿತ ಮಾಡ್ದೆ, ಒಪ್ಕೋಬಿಟ್ಟೆ. ತಪ್ಪಲ್ವಾ ಅದು? ಸಭೆಯಲ್ಲಿ ಪಾಂಚಾಲಿಗೆ ಅವಮಾನ ಆಗ್ತಾ ಇರ್ತಕ್ಕಂಥ ಕಾಲದಲ್ಲಿ ಇದೆಲ್ಲವನ್ನ ದೃಷ್ಟಿಸಿದ್ರೂ ಕೂಡ ನೀನ್ ಯಾಕೆ ಸುಮ್ನೆ ಇದ್ದೆ? ವಿದುರ ವಿರೋಧ ಮಾಡ್ದ, ಅವನಿಗೆ ಯಾಕೆ ಬೆಂಬಲವನ್ನ ಘೋಷಿಸ್ಲಿಲ್ಲ ನೀನು? ಸಿಂಹಾಸನದ ರಕ್ಷಕ ನೀನು, ಒಪ್ಕೊಳ್ತೀನಿ, ಇಲ್ಲ ಅಂತ ಹೇಳಲ್ಲ. ಆದ್ರೆ ನೀನು ಪಾಂಡವ ಪ್ರೀತಿ ಕೌರವ ಪ್ರೀತಿ ಅಂತ ಇಟ್ಕೊಂಡು ನಾನು ಹೇಳ್ತಾ ಇಲ್ಲ, ಅರ್ಥ ಮಾಡ್ಕೋ. ದುಷ್ಟರನ್ನ ಹಿಂದಿಕ್ತಕ್ಕಂಥ ಕೆಲಸ ನೀನ್ ಯಾಕೆ ಮಾಡ್ಲಿಲ್ಲ ಪ್ರಾರಂಭದಿಂದ? ನಿನ್ಗೆ ಬುದ್ಧಿ ಮಾಂದ್ಯ ಆಗಿತ್ತ? ಮಾನಸಿಕ ಅಸ್ವಸ್ಥನ ನೀನು? ಇಷ್ಟು ಸಣ್ಣ ವಿಚಾರವನ್ನ ಭಗವಂತ ಬಂದು ನಿನ್ಗೆ ಹೇಳ್ಕೊಡ್ಬೇಕಾ? ಇನ್ನೊಂದು ಮಾತು ಹೇಳ್ತೀನಿ ಕೇಳಿಸ್ಕೋ, ವ್ಯವಹಾರದ ಮಾತಿದು. ನಿನ್ನಲ್ಲಿ ದುರ್ಯೋಧನಿಗೆ ನಿಜವಾಗ್ಲೂ ನಂಬಿಕೆ ಇದೆ ಅಂತ ಅನಿಸ್ತಿದ್ಯಾ ನಿನಗೆ? ದುಷ್ಟ ತುಷ್ಟೀಕರಣಕ್ಕೆ ಇಷ್ಟೆಲ್ಲ ನೀನು ಪ್ರಯತ್ನ ಪಟ್ಟಲ್ಲ, ಧೃತರಾಷ್ಟ್ರನು ಸೇರಿಕೊಂಡು. ದುರ್ಯೋಧನರ ವಿಶ್ವಾಸವನ್ನ ನಿಜವಾಗ್ಲೂ ನೀವಿಬ್ರು ಸಂಪಾದನೆ ಮಾಡಿದ್ದೀರಾ? ನಿಮ್ಮೇಲೆ ನಂಬಿಕೆ ಇದ್ಯಾ ಅವನಿಗೆ? ಹೇಳು. ಕೃಷ್ಣ ನಂಬೋದು ಬಿಡೋದು ಅವನಿಗೆ ಬಿಟ್ಟಿದ್ದು. ಅವ್ನು ನಂಬುದ್ರೆಷ್ಟು ಬಿಟ್ರೆಷ್ಟು. ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ಈ ಗೋಜಲಿಗೆ ಮುಗಿಯಲ್ಲ. ಪರಮಾತ್ಮ ಹೇಳೋ ಮಾತು, ಒಂದೊಂದು ಮಾತು ಹೇಗಿರುತ್ತೆ ಅಂದ್ರೆ ಸಾಕಷ್ಟು ವಿಚಾರವನ್ನ ನಾವು ಅದ್ರಲ್ಲಿ ಅರ್ಥ ಮಾಡ್ಕೋಬೇಕು. ಅಷ್ಟು ವಿಚಾರ. ಇನ್ನೂ ಪ್ರಶ್ನೆಗಳಿದೆ, ಇನ್ನೂ ಉತ್ತರ ಕೊಡೋದಿದೆ. ಉದಾಹರಣೆ ಸಹಿತವಾಗಿ ಉತ್ತರ ಕೊಡ್ತಾನೆ. ಯಾರೋ ಕೃಷ್ಣ. ಯಾರಿಗೆ? ಭೀಷ್ಮನಿಗೆ. ಅಷ್ಟೇ ಅಲ್ಲದೆ ದುರ್ಯೋಧನ ಕೂಡ ಈ ಚಿಂತಾಪೋಹದಲ್ಲಿ ಅವನ ಅರಮನೆಯಲ್ಲಿ, ಅವನ ಒಂದು ಬಿಡಾರದಲ್ಲಿ, ಅವನ ವಿಶ್ರಾಂತಿ ಗೃಹದಲ್ಲಿ ಕೂತ್ಕೊಂಡು ಒಬ್ನೇ ಅವನ ಆಲೋಚನೆ ಮಾಡ್ತಿದ್ದಾನೆ. ಹಾಗಾದ್ರೆ ಅವನೇನ್ ಆಲೋಚನೆ ಮಾಡ್ದ? ಇವೆಲ್ಲವನ್ನು ನಾವು ಮುಂದಿನ ತರಗತಿ ತಿಳ್ಕೊಳ್ಳೋಣ. ಬಹಳ ಕುತೂಹಲಕಾರಿ. ಯುದ್ಧ ಇನ್ನೇನ್ ಪ್ರಾರಂಭ ಆಗಬೇಕು, ಮನಸ್ಥಿತಿಗಳು ಯಾವ್ಯಾವ ರೀತಿ ಬದಲಾಗತ್ತೆ, ಯಾರ ಮನಸ್ಸಲ್ಲಿ ಏನೇನು ಆಲೋಚನೆ ಬರುತ್ತೆ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ಈ ಆಲೋಚನೆ ಇದ್ಮೇಲೆ ಮುಂದಿನ ಅವರ ಭವಿಷ್ಯ ನಿಂತಿರುತ್ತೆ.
ಅದನ್ನೆಲ್ಲ ಉತ್ತರ ಕೊಡ್ತಾ ಇರ್ತಕ್ಕಂಥವನು ಪರಮಾತ್ಮ. ಹಾಗಾಗಿ ಹೇಳೋಣ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ. ಧನ್ಯವಾದ.